ಓಂ ಶಾಂತಿ. ಇಂದಿನ ತಾರೀಕಾಗಿದೆ 21/4/2025. ಪ್ರತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಬಾಬಾ ಇಂದಿನ ಮುರಳಿ ಹೆಡ್ಲೈನ್ಸಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮಗೆ ಸಕಾಶವನ್ನು ಕೊಡಲು ತಂದೆಯೂ ಬಂದಿದ್ದಾರೆ. ನೀವು ದೇಹಿ ಅಭಿಮಾನಿ ಆಗುತ್ತೀರಿ ಮತ್ತು ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವಿದ್ದಾಗ ಸಕಾಶವು ಸಿಗುತ್ತಾ ಇರುವುದು. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬಾ ಬಂದಿರೋದೇ ಈಗ ನಾವು ಮಕ್ಕಳಿಗೆ ಸಕಾಶವನ್ನು ಕೊಡಲು, ಶಕ್ತಿಯನ್ನು ನೀಡಲು. ಆತ್ಮ ತಮೋಪ್ರಧಾನ ಸ್ಟೇಜಲ್ಲಿದೆ. ಈಗ ಆತ್ಮ ಸತೋಪ್ರಧಾನವಾಗಿ ಪರಿವರ್ತನೆ ಆಗಬೇಕಾಗಿದೆ. ಹಾಗಾಗಿ ತಂದೆ ಆತ್ಮದಲ್ಲಿ ಶಕ್ತಿಯನ್ನು ತುಂಬೋದಕ್ಕಾಗಿ ಬಂದಿದ್ದಾರೆ. ಸಕಾಶದ ಆಧಾರದಲ್ಲಿ ಆತ್ಮ ಸತೋಪ್ರಧಾನ ಆಗಬೇಕು. ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಯಲ್ಲಿದ್ದಾಗ ಮಾತ್ರ ತಂದೆಯಿಂದ ಸಿಗುವಂತಹ ಆ ಸಕಾಶದ ಪ್ರಾಪ್ತಿ ನಮಗಾಗತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಆತ್ಮಾಭಿಮಾನಿಯಾಗಿದ್ದಾಗ ಮಾತ್ರ ತಂದೆಯಿಂದ ಆ ಶಕ್ತಿ ನಮಗೆ ಸಿಗೋದಕ್ಕೆ ಸಾಧ್ಯ. ಇಂದಿನ ಪ್ರಶ್ನೆಯಾಗಿದೆ, ಎಲ್ಲದಕ್ಕಿಂತ ದೊಡ್ಡ ಅಸುರಿ ಸ್ವಭಾವ ಯಾವುದಾಗಿದೆ? ಅದು ನೀವು ಮಕ್ಕಳಿಗೆ ಇರಬಾರದು. ಉತ್ತರದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಅಶಾಂತಿಯನ್ನು ಹರಡುವುದು ಎಲ್ಲದಕ್ಕಿಂತ ದೊಡ್ಡ ಅಸುರಿ ಸ್ವಭಾವವಾಗಿದೆ. ಅಶಾಂತಿ ಹರಡುವುದರಿಂದ ಮನುಷ್ಯರು ಬೇಸರವಾಗಿ ಬಿಡುತ್ತಾರೆ. ಅವರು ಎಲ್ಲಿ ಹೋಗುವರೋ ಅಲ್ಲೆಲ್ಲ ಅಶಾಂತಿಯನ್ನು ಹರಡುತ್ತಾರೆ. ಆದ್ದರಿಂದಲೇ ಭಗವಂತನಿಂದ ಶಾಂತಿಯನ್ನು, ವರವನ್ನು ಬೇಡುತ್ತಾರೆ. ಬಾಬಾ ತಿಳಿಸ್ತಾರೆ, ಶಾಂತಿ ನಮ್ಮ ಸ್ವಧರ್ಮ ಆಗಿದೆ. ನನ್ನಾತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ಇದನ್ನೇ ಈಗ ನಾವೆಲ್ಲ ಮರೆತೋಗಿದ್ದೀವಿ. ಆ ಕಾರಣದಿಂದ ದೇಹ ಅಭಿಮಾನ, ಈ ದೇಹ ಅಭಿಮಾನ ಬಂದಾಗ ಎಲ್ಲ ಅಸುರಿ ಅವಗುಣಗಳೇ. ನಾವು ಅಶಾಂತರಾಗಿರ್ತೀವಿ. ಯಾಕಂದರೆ ಬೇರೆಯವರಲ್ಲಿ ಯಾವುದಾದ್ರೂ ಒಂದು ಕೊರತೆಗಳನ್ನು ನೋಡ್ತಾ ಇರ್ತೀವಿ. ಅವ್ರು ಬೈದರು ಅಥವಾ ಅವರಿಂದ ನನಗೆ ಬಹಳ ದುಃಖ ಆಗಿದೆ, ಈರ್ಷ್ಯ ಇರುತ್ತೆ, ದ್ವೇಷ ಇರುತ್ತೆ. ಈ ಎಲ್ಲ ಸ್ವಭಾವಗಳು ಏನು ಮಾಡುತ್ತೆ, ಅವ್ರ ಮೇಲಿರುವಂಥ ಆ ಭಾವನೆಗಳಿಂದ ತನ್ನಲ್ಲಿ ಅಶಾಂತಿಯನ್ನು ತಂದುಕೊಂಡು ಬೇರೆಯವರನ್ನು ಕೂಡ ಅಶಾಂತಿಯಲ್ಲಿ ತರುವಂಥದ್ದು. ಯಾವಾಗ ನಾನು ಆತ್ಮ ಅಂತ ತಿಳ್ಕೊಂಡು ಸ್ವಧರ್ಮದಲ್ಲಿರ್ತೀನೋ ನಾನು ಶಾಂತವಾಗೇ ಇರ್ತೀನಿ. ನಾನು ಆತ್ಮ ಶಾಂತ ಸ್ವರೂಪ, ನನ್ನ ಸ್ವಧರ್ಮ ಶಾಂತಿಯಾಗಿದೆ ಅಂದಾಗ ಆ ಶಾಂತಿ ವೈಬ್ರೇಷನ್ನೇ ಎಲ್ಲ ಕಡೆ ಹರಡತ್ತಲ್ವ. ಹಾಗಾಗಿ 63 ಜನ್ಮದಿಂದ ದೇಹಾಭಿಮಾನದಲ್ಲಿ ಬಂದಿದ್ದೀರ ಮಕ್ಕಳೇ. ಈಗ ಆತ್ಮಾಭಿಮಾನಿಯಾಗಿ ನಿಮ್ಮ ಸ್ವಧರ್ಮದಲ್ಲಿ ಬನ್ನಿ. ಶಾಂತಿ ನಿಮ್ಮ ಸ್ವಧರ್ಮ ಆಗಿದೆ, ಸ್ವರೂಪ ಆಗಿದೆ. ಆತ್ಮದ ಸ್ವಧರ್ಮನೇ ಶಾಂತಿಯಾಗಿದೆ. ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆಗಿ ಸ್ವಧರ್ಮದ ಅನುಭೂತಿಯನ್ನು ಮಾಡಿ ತಂದೆಯಿಂದ ಶಕ್ತಿಯನ್ನು ತಗೊಳ್ತಾ ಆತ್ಮವನ್ನು ಸತೋಪ್ರಧಾನವಾಗಿ ಪರಿವರ್ತನೆ ಮಾಡಿಕೊಳ್ಳಿ ಅಂತ ಬಾಬಾ ಇಂದಿನ ಹೆಡ್ಲೈನ್ಸ್ ಪ್ರಶ್ನೆ ಉತ್ತರದಲ್ಲಿ ಡೈರೆಕ್ಷನ್ ತಿಳಿಸಿದ್ದಾರೆ. ಮತ್ತು ದೇಹಿ ಅಭಿಮಾನಿಯಾಗಿ ಇರೋದಕ್ಕಾಗಿ ಬಾಬಾ ಇವತ್ತು ಮುರಳಿಯಲ್ಲಿ ತಿಳಿಸ್ತಾ ಇದ್ದಾರೆ. ಬಾಬಾ ಇಂದಿನ ಗೀತೆಯ ಆಧಾರದಲ್ಲಿ ಮುರಳಿಯನ್ನು ನುಡಿಸಿದ್ದಾರೆ. ಇದು ದೀಪ ಮತ್ತು ಬಿರುಗಾಳಿಯ ಕಥೆ ಆಗಿದೆ. ಬಾಬಾ ತಿಳಿಸ್ತಾರೆ, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳು ಗೀತೆಯ ಸಾಲನ್ನು ಕೇಳಿದ್ದೀರಿ. ಈ ಗೀತೆಯು ಭಕ್ತಿ ಮಾರ್ಗದ್ದಾಗಿದೆ, ಆದರೆ ಅದನ್ನು ಜ್ಞಾನಕ್ಕೆ ಹೋಲಿಸಲಾಗಿದೆ. ಮತ್ಯಾರೂ ಇದನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮಲ್ಲಿಯೂ ನಂಬರ್ವಾರ್ ಪುರುಷಾರ್ಥ ಅನುಸಾರ ದೀಪ ಅಂದರೆ ಏನು, ಬಿರುಗಾಳಿ ಯಾವುದಾಗಿದೆ ಎಂಬುದನ್ನು ತಿಳಿದುಕೊಳ್ತೀರಾ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ದೀಪ ಅಂದರೆ ಆತ್ಮ, ಬಿರುಗಾಳಿ ಅಂದರೆ ಮಾಯೆ. ಮಕ್ಕಳಿಗೆ ಗೊತ್ತಿದೆ, ಆತ್ಮದ ಜ್ಯೋತಿಯು ನಂದಿ ಹೋಗಿದೆ. ಈಗ ಜ್ಯೋತಿಯನ್ನು ಬೆಳಗಿಸಲು ತಂದೆಯೂ ಬಂದಿದ್ದಾರೆ. ಯಾರಾದರೂ ಶರೀರವನ್ನು ಬಿಟ್ಟಾಗ ದೀಪವನ್ನು ಇಡುತ್ತಾರೆ ಮತ್ತು ಅದನ್ನು ನಂದಿ ಹೋಗದಂತೆ ನೋಡಿಕೊಳ್ಳುತ್ತಾರೆ. ಒಂದು ವೇಳೆ ದೀಪವು ನಂದಿ ಹೋದರೆ ಆತ್ಮವು ಅಂಧಕಾರದಿಂದ ಹೋಗಬೇಕಾಗಿರುತ್ತದೆ ಎಂದು ತಿಳಿಯುತ್ತಾರೆ. ದೀಪವನ್ನು ಬೆಳಗಿಸುತ್ತಾರೆ. ಬಾಬಾ ತಿಳಿಸ್ತಾರೆ, ಆತ್ಮ ಚೈತನ್ಯ ಶಕ್ತಿ ಬಿಂದು ಆಗಿದೆ.
ಹಾಗಿದ್ಮೇಲೆ ಅಜ್ಞಾನದಿಂದ ಯಾರಿಗೂ ಅಜ್ಞಾನದ ಆಚಾರ ವಿಚಾರದಲ್ಲಿ ಬಂದಿದ್ದೀವಿ ದ್ವಾಪರದಿಂದ. ಹಾಗಾಗಿ ಸ್ಥೂಲ ದೀಪವನ್ನು ಎಣ್ಣೆ ಹಾಕಿ ಅದು ಹಚ್ಚೋದ್ರಿಂದ ಒಂದು ಬೆಳಕು ಏನು ಅದರಿಂದ ಸಿಗುತ್ತೋ ಆ ಬೆಳಕು ಆತ್ಮಕ್ಕೆ ದಾರಿಯಾಗತ್ತೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ತಿಳಿಸ್ತಾರೆ, ಆತ್ಮ ಚೈತನ್ಯ ಶಕ್ತಿಯಾಗಿದೆ, ಬೆಳಕಾಗಿದೆ. ಚೈತನ್ಯ ಶಕ್ತಿ ಒಂದು ಚಿಕ್ಕ ಬಿಂದು ಆಗಿದೆ. ಸೊ ಈಗ ನಾನು ಆತ್ಮ ಜಾಗೃತಿ ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ಯಹಾ ಹೇ ಗೋರ್ ಅಂಧಿಯಾರ ಚೀಚಿ ದುನಿಯಾ. ಇದಾಗಿದೆ ಅಂಧಕಾರದ ಪ್ರಪಂಚ, ಅಜ್ಞಾನದ ಪ್ರಪಂಚ, ರಾವಣ ರಾಜ್ಯ. ಹಾಗಾಗಿ ಇದು ಚೀಚಿ ಪ್ರಪಂಚ ಆಗಿದೆ. ಸಬ್ ಆತ್ಮಾओं की ಜ್ಯೋತಿ ಉಜಾಯಿ ಓಯೆ. ಎಲ್ಲ ಆತ್ಮಗಳು ಈಗ ತಮೋ ಪ್ರಧಾನ ಆಗೋಗಿದೆ ಅಂತಾರೆ ಬಾಬಾ. ಯಾಕಂದರೆ ವಿಕರ್ಮದ ಹೊರೆ ಇದೆ ಮತ್ತು ಪ್ರಕೃತಿಯು ತಮೋ ಪ್ರಧಾನ ಆಗಿದೆ, ಆತ್ಮನೂ ತಮೋ ಪ್ರಧಾನ ಆಗಿದೆ. तो सबसे ಜಾಸ್ತಿ ಜ್ಯೋತಿ ತುಮಾರಿ ಉಜಾಯಿ ಹುಯಿ ಹೈ. ಬಾಬಾ ಹೇಳ್ತಾರೆ, ಎಲ್ಲದಕ್ಕಿಂತ ಜಾಸ್ತಿ ಶಕ್ತಿ ಕಳ್ಕೊಂಡಿರುವಂಥ ಆತ್ಮಗಳು ನೀವು. ಯಾಕಂದರೆ ಆದಿಯಿಂದಾನೇ ನಮ್ಮ ಪಾತ್ರವನ್ನು ನಾವು ಇದೇ ಸಾಕಾರ ಪ್ರಪಂಚದಲ್ಲಿ ನಾವು ಅಭಿನಯ ಮಾಡ್ತಾ ಇದ್ದೀವಲ್ವ. ಹಾಗಾಗಿ ಆತ್ಮದಲ್ಲಿ ಬಹಳಷ್ಟು ಶಕ್ತಿಗಳು ಕಳ್ಕೊಂಬಿಟ್ಟಿದ್ದೀರ ಮಕ್ಕಳೇ ಅಂತಾರೆ ಬಾಬಾ. ಖಾಸ್ ತುಮಾರೆ ಲಿಯೇ ಹಿ ಬಾಪ್ ಆತೆ ಹೈ, ತುಮಾರಿ ಜ್ಯೋತಿ ಉಜ್ ಗಯಿ ಹೈ. तो ಬಾಬಾ ಹೇಳ್ತಾರೆ, ಬಾಬಾ ಬಂದಿರೋದೇ ಖಾಸ್ ನಮಗಾಗಿ. ಆದಿ ಸನಾತನ ದೇವಿ ದೇವತಾ ಧರ್ಮ ನಮ್ಮ ಪಾತ್ರವನ್ನು ಮೊದಲಿಗೆ ಈ ಸತೋಪ್ರಧಾನ ಪ್ರಪಂಚದಲ್ಲಿ ಅಭಿನಯ ಮಾಡುವಂತಹ ಆತ್ಮಗಳಿಗೆ ಬಾಬಾ ಬಂದು ಫಸ್ಟು ಜ್ಞಾನವನ್ನು ತಿಳಿಸ್ಕೊಡ್ತಾರೆ. आप करंट कहाँ से मिलेगी? बच्चे जानते हैं करंट तो बाप से ही मिलेगी ना. ಬಾಬಾ ಹೇಳ್ತಾರೆ, ಈಗ ಆತ್ಮದಲ್ಲಿ ಶಕ್ತಿ ಇಲ್ಲ ಅಂದರೆ ಆ ಶಕ್ತಿಯನ್ನು ತುಂಬಿಸುವಂಥ ಶಕ್ತಿ ಬೇರೆ ಯಾರಲ್ಲೂ ಇಲ್ಲ. ಸ್ವಯಂ ಪರಮಾತ್ಮನೇ ಅವತರಿತ ಆಗಿ ನಾವು ಆತ್ಮಗಳಲ್ಲಿ ಶಕ್ತಿಯನ್ನು ತುಂಬಬೇಕಾಗಿದೆ. ಆತ್ಮನ ಪರಿಚಯನೇ ಇಲ್ಲ ನಮಗೆ, ಸ್ವಧರ್ಮದ ಅರಿವೂ ಇಲ್ಲ. ಸೊ ಪರಮಾತ್ಮನೇ ಬಂದು ಎಲ್ಲ ಜ್ಞಾನವನ್ನು ನಮಗೆ ತಿಳಿಸಿ ನಮಗೆ ಶಕ್ತಿಯನ್ನು ಕೂಡ ತುಂಬುವಂಥವರಾಗಿದ್ದಾರೆ, ಜ್ಞಾನದ ಆಧಾರದಲ್ಲಿ ಮತ್ತು ಯೋಗದ ಆಧಾರದಲ್ಲಿ. तो करंट जोर होती है तो बल्ब में रोशनी जाती है. तो अभी तुम करंट ले रहे हो बड़ी मशीन से. ಸೃಷ್ಟಿಚಕ್ರ ನಾಟಕದಲ್ಲಿ ನಾನು ಆತ್ಮ ಪಾತ್ರವನ್ನು ಅಭಿನಯಿಸ್ತಾ ನನ್ನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆತ್ಮ ಸತೋಪ್ರಧಾನದಿಂದ ರಜೋ ಪ್ರಧಾನ, ತಮೋ ಪ್ರಧಾನಕ್ಕೆ ಬರುತ್ತೆ. ಸೊ ಎಲ್ಲ ಶಕ್ತಿಗಳು ಈಗ ಕಳ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಸ್ವಯಂ ಪರಮಾತ್ಮ ಆತ್ಮದ ತಂದೆ ಬಂದಾಗಲೇ ನಮಗೆ ಮತ್ತೆ ಆ ಶಕ್ತಿ ಸಿಗೋದಕ್ಕೆ ಸಾಧ್ಯ. ಡ್ರಾಮಾದ ರಹಸ್ಯ ತಿಳ್ಕೊಳ್ತೀವಿ, ಆತ್ಮ ಪರಮಾತ್ಮನ ಪರಿಚಯ ಆಗುತ್ತೆ ಮತ್ತು ನಾನು ವಿಕರ್ಮಗಳನ್ನು ಬಿಟ್ಟು ಸುಕರ್ಮಗಳನ್ನು ಮಾಡಿಕೊಳ್ಳುವಂತಹ ಪ್ರಯಾಸವನ್ನು ನಾನು ಆತ್ಮ ಶುರು ಮಾಡ್ತೀನಿ. तो सारी दुनिया की आत्माओं की ज्योत बुझ गई है. ಬಾಬಾ ಹೇಳ್ತಾರೆ, ಇಡೀ ಸೃಷ್ಟಿ ಚಕ್ರದಲ್ಲಿ ಯಾವುದೆಲ್ಲ ಆತ್ಮಗಳು ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದಾರೋ ಎಲ್ಲರಲ್ಲೂ ಕೂಡ ಈಗ ಶಕ್ತಿನೇ ಇಲ್ಲ. तो मूल बात बाप समझाते हैं. ಹಾಗಾಗಿ ಮೂಲ ಮಾತೆ ಏನಾಗಿದೆ ಅಂದರೆ, ನಾವು ಆತ್ಮಗಳಲ್ಲಿ ಈಗ ಶಕ್ತಿನೇ ಇಲ್ಲ. ಆ ಕಾರಣದಿಂದ ಬುದ್ಧಿಯೋಗವನ್ನು ನಾವು ತಂದೆಯ ಜೊತೆ ಜೋಡಿಸಬೇಕು ಮತ್ತು ಆತ್ಮಾಭಿಮಾನಿಗಳಾಗಬೇಕು. ದೇಹದ ಸಂಬಂಧಗಳಲ್ಲಿ ನಾವು ಬಂದಾಗ ವಿಕರ್ಮದ ಹೊರೆ ನಮ್ಮ ಮೇಲಿದೆ. ಆ ಕಾರಣದಿಂದ ಆತ್ಮದಲ್ಲಿ ಶಕ್ತಿ ಇಲ್ಲ. ಅಶಾಂತಿ, ದುಃಖ, ರೋಗ, ರುಜಿನಗಳು ಇಂಥ ಪ್ರಪಂಚದಲ್ಲಿದ್ದೀವಿ ಅಂತ ಬಾಬಾ ತಿಳಿಸ್ತಾರೆ. ಈಗ ಇಡೀ ಪ್ರಪಂಚವನ್ನು ಸಾರಿ दुनिया के पतित मनुष्य को पावन करने वाले सुप्रीम बाप आए हैं सबकी जोत जगाने. ಇಡೀ ಪ್ರಪಂಚದ ಪತಿತ ಮನುಷ್ಯರನ್ನು ಪಾವನ ಮಾಡೋದಕ್ಕೆ ಸುಪ್ರೀಂ ತಂದೆ ಬಂದಿದ್ದಾರೆ, ಎಲ್ಲರ ಆತ್ಮದ ಜ್ಯೋತಿಯನ್ನು ಬೆಳಗಿಸೋದಕ್ಕಾಗಿ. बाप कौन है, कैसे जोत जगाते हैं, ये तो कोई नहीं जानते हैं. ಬಾಬಾ ತಿಳಿಸ್ತಾರೆ, ಬಾಬಾ ಯಾರು,
ಏಕ್ ಬಾಪ್ ದೂಸರಾ ನ ಕೋಯಿ. ಅನೇಕ ರೀತಿ ನೀತಿ ನಿಯಮಗಳು ಭಕ್ತಿಯ ಸಂಸ್ಕಾರದಲ್ಲಿ ಆತ್ಮ ಬಂದಿದೆ. ಹಾಗಾಗಿ ತಂದೆ ಯಾರು, ನಾನು ಯಾರು, ಇದರ ಪರಿಚಯನೇ ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ಸ್ವಯಂ ಪರಮಾತ್ಮ ಬಂದು ತಿಳಿಸ್ಕೊಡ್ತಾರೆ, ನಾನೇ ನಿಮ್ಮ ಆತ್ಮಗಳ ತಂದೆ ಆಗಿದ್ದೀನಿ, ನಾನೇ ನಿಮ್ಮ ಆತ್ಮದಲ್ಲಿ ಶಕ್ತಿಯನ್ನು ತುಂಬಬಲ್ಲೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. उनको ज्योति स्वरूप भी कहते हैं, फिर सर्वव्यापी भी कह देते हैं. ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ. ಅನೇಕ ರೀತಿ ನೀತಿಗಳನ್ನು ಆಚರಣೆಗಳನ್ನು ಮಾಡ್ತಾರೆ. ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಅಖಂಡ ಜ್ಯೋತಿಗಳನ್ನು ಹಚ್ತಾರೆ. ಮತ್ತು ಇನ್ನೊಂದು ಕಡೆ ಸರ್ವವ್ಯಾಪಿ, ಭಗವಂತ ಎಲ್ಲ ಕಡೆ ಇದ್ದಾರೆ ಅಂತಲೂ ಹೇಳ್ತೀವಿ. तो ज्योति स्वरूप को बुलाते हैं क्योंकि ज्योति बुझ गई है. ಆತ್ಮದಲ್ಲಿ ಸ್ಮೃತಿ ಇದೆ, ನಾನು ಆತ್ಮ ಚೈತನ್ಯ ಶಕ್ತಿ ಬಿಂದು ಆಗಿದ್ದೀನಿ ಅನ್ನೋದು ಮರ್ತೋಗಿದ್ದೀವಿ. ಆದರೆ ಜ್ಯೋತಿ ಅನ್ನೋ ಸ್ಮೃತಿ ಇದೆ. ಹಾಗಾಗಿ ಈಗ ನಮ್ಮಲ್ಲಿ ಆ ಸ್ಮೃತಿ ಬಂದಿರೋ ಕಾರಣದಿಂದನೇ ನಾವು ಪರಮಾತ್ಮನನ್ನು ಕರಿತೀವಿ. ಅದಕ್ಕೆ ಉದಾಹರಣೆಗೆ ಬಾಬಾ ತಿಳಿಸ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನ ಕೂಡ ತಿಳಿಸ್ಕೊಡ್ತಾನಲ್ಲ, ಪರಮಾತ್ಮ ನಿಮ್ಮ ಸಾಕ್ಷಾತ್ಕಾರವನ್ನು ನಿಲ್ಲಿಸಿ, ಆ ಜ್ಯೋತಿ, ಆ ಪ್ರಕಾಶಮಯ, ಆ ಪ್ರಕಾಶವನ್ನು ನಾನು ತಡ್ಕೊಳ್ಳೋಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಅರ್ಜುನ ತಿಳಿಸ್ತಾರೆ ಅಂತ ಭಕ್ತಿ ಮಾರ್ಗದ ಗೀತೆಯಲ್ಲಿ ವಿವರಣೆ ಕೊಡಲಾಗಿದೆ. ಆದರೆ ಪರಮಾತ್ಮ ಏನು ತಿಳಿಸ್ತಾ ಇದ್ದಾರೆ ಇಲ್ಲಿ, ನಾನೇ ಬಂದು ನಿಮಗೆ ಆ ಶಕ್ತಿಯನ್ನು ನೀಡೋವರೆಗೂ, ಆ ಸತ್ಯ ಶಕ್ತಿಯ ಆಧಾರವನ್ನು ನೀವು ಪಡ್ಕೊಳ್ಳೋವರೆಗೂ ಪಾವನನೇ ಆಗೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ನೀವು ಆತ್ಮಗಳು ಹೇಗಿದ್ದೀರೋ ನಾನು ಪರಮಾತ್ಮ ಕೂಡ ಅದೇ ರೀತಿ ಒಂದು ಸೂಕ್ಷ್ಮ ಬಿಂದು ಆಗಿದ್ದೀನಿ. ಆತ್ಮ ಹೇಗಿದೆಯೋ ಹಾಗೆ ನಾನು ಪರಮಾತ್ಮ ಕೂಡ ಚೈತನ್ಯ ಶಕ್ತಿ ಆಗಿದ್ದೀನಿ. ಆದರೆ ನಾನು ಸರ್ವಶಕ್ತಿವಂತ ತಂದೆ ಆಗಿದ್ದೀನಿ, ನೀವು ಮಾಸ್ಟರ್ ಸರ್ವಶಕ್ತಿವಂತರು ಆಗಿದ್ದೀರಾ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ನೋಡಿ, ಭಕ್ತಿಗೂ ಜ್ಞಾನಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನಾವು ಯಾವಾಗ ನಾನು ದೇಹಿ ಅಭಿಮಾನಿ ಆಗಲ್ವೋ, ಪರಮಾತ್ಮನ ಪ್ರೀತಿಯನ್ನು ಸ್ವೀಕಾರ ಮಾಡ್ಕೊಳ್ಳಲ್ವೋ, ಅವ್ರನ್ನ ತಂದೆ ಅಂತ ಸ್ವೀಕಾರ ಮಾಡ್ಕೊಳ್ಳಲ್ವೋ, ಅವಾಗವರೆಗೂ ನನ್ನಲ್ಲಿ ದೇಹದ ಅಭಿಮಾನ ಇರುತ್ತೆ, ವಿಕರ್ಮಗಳು ಆಗ್ತಾನೆ ಇರುತ್ತೆ. ಯಾವಾಗ ನಾನು ದೇಹಿ ಅಭಿಮಾನಿ ಆಗಿ ಪರಮಾತ್ಮನ ಜೊತೆ ಬುದ್ಧಿಯೋಗವನ್ನು ಜೋಡಿಸ್ತೀನೋ ಆಗಲೇ ನನ್ನ ವಿಕರ್ಮ ವಿನಾಶ ಆಗೋದಕ್ಕೆ ಸಾಧ್ಯ. ಸೊ ಭಕ್ತಿ ಮತ್ತು ಜ್ಞಾನ, ಇದಕ್ಕೆ ವ್ಯತ್ಯಾಸ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ತಂದೆ ಆಗಿದ್ದಾರೆ ಲಿಬ್ರೇಟರ್, ಬಿಡುಗಡೆದಾತ, ಮತ್ತು ಎಲ್ಲ ಆತ್ಮಗಳನ್ನು ಪಾವನ ಮಾಡುವಂಥವರು. ಇದೆರಡಕ್ಕೂ ವ್ಯತ್ಯಾಸ ಇದೆಯಲ್ಲ. ಲಿಬ್ರೇಟರ್ ಅಂದರೆ ವಿಕಾರದಿಂದ, ವಿಕರ್ಮಗಳಿಂದ ನಮ್ಮನ್ನು ಬಿಡಿಸುವಂಥವ್ರು, ಮತ್ತು ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಿದಾಗ ಆತ್ಮ ಪಾವನ ಆಗುತ್ತೆ. ಇದು ಎರಡರ ವ್ಯತ್ಯಾಸವನ್ನು ತಿಳಿಸ್ಕೊಡಿ ಅಂತಾರೆ ಬಾಬಾ. तो इसका अर्थ अलग अलग है. ज़रूर कोई से पतित बने हैं तब तो कहते हैं बाबा आवो. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ಖಂಡಿತವಾಗ್ಲೂ ಬೇರೆ ಯಾರಿಂದನೂ ಪತಿತ ಆಗಿದ್ದೀರಾ, ಹಾಗಾಗಿನೇ ಪತಿತ ಪಾವನ ತಂದೆ ಬನ್ನಿ ಅಂತ ನನ್ನ ಕರಿತೀರಾ. ಆತ್ಮದಲ್ಲಿ ಆ ಒಂದು ಮೆಹಸೂಸ್ ಇರುತ್ತಲ್ಲ, ಆತ್ಮಕ್ಕೆ ಗೊತ್ತು ನನ್ನ ತಂದೆ ಇದ್ದಾರೆ, ಅವರೇ ಪತಿತ ಪಾವನ ಆಗಿದ್ದಾರೆ. ಯಾಕಂದರೆ ಪಾತ್ರವನ್ನು ಅಭಿನಯಿಸ್ತಾ ಶಕ್ತಿ ಏನೋ ಕಡಿಮೆ ಆಗಿರ್ಬೋದು, ಆದರೆ ಇವತ್ತು ಕೂಡ ಭಕ್ತಿ ಮಾಡ್ತಾ ನಾವು ಆಕಾಶದ ಕಡೆ ನೋಡ್ತೀವಿ, ಭಗವಂತ ಎಲ್ಲಿದೆಯಪ್ಪ ಕಾಪಾಡು ಅಂತ. ಆ ಸ್ಮೃತಿ ಇರೋ ಕಾರಣದಿಂದನೇ ನಾವು ಕರಿತೀವಿ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಮಕ್ಕಳೇ, ಇಲ್ಲಿ ಮಾಯಾ ರಾವಣನಿಗೆ ದೇಹದ ಅಭಿಮಾನಕ್ಕೆ ನೀವು ವಶೀಭೂತರಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇಂಥ ಅನೇಕ ಅವಗುಣಗಳಿಗೆ ವಶೀಭೂತ ಆಗಿಯೇ ನೀವು ಪಾಪಿಗಳಾಗಿದ್ದೀರಾ ಅಥವಾ ಪತಿತರಾಗಿದ್ದೀರಾ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. सो बाबा ज़रूर कोई से पतित बने हैं तब तो कहते हैं बाबा आओ. यहाँ से शांति धाम ले चलो, शांति का वर्षा दो. यहाँ ಶಾಂತಿ में तो रह नहीं सकते. ಬಾಬಾ ಹೇಳ್ತಾರೆ, ಬಾಬಾ ನನ್ನ ಈ ಒಂದು ಪ್ರಪಂಚದಿಂದ ಕರ್ಕೊಂಡೋಗಿ ಅಂತ ನಾವು ಆತ್ಮನೇ ಕರಿತೀವಿ ಅಂತ. ಈ ಪ್ರಪಂಚದಲ್ಲಂತೂ ಶಾಂತಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳೇ ಅಂತ ಬಾಬಾ ತಿಳಿಸ್ತಾರೆ. ಶಾಂತಿಧಾಮದಲ್ಲೇ ನಿಜವಾದ ಶಾಂತಿ ನಿಮಗೆ ಸಿಗೋದು, ಮತ್ತು ಸತ್ಯುಗದಲ್ಲಿ ಸಂಪೂರ್ಣ ಸತೋಪ್ರಧಾನತೆ ಇರೋ ಕಾರಣದಿಂದ ಅಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ಸು ಮೂರೂ ಇರುತ್ತೆ ಮಕ್ಕಳೇ. ನಿಜವಾದ ಶಾಂತಿಯ ಅನುಭೂತಿ
ನಿಮಗೆ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿರುತ್ತೆ. ಹಾಗಾಗಿ ಈಗ ನೀವು ನಿಮ್ಮ ಸ್ವಧರ್ಮದ ಅನುಭೂತಿಯನ್ನು ಮಾಡಬೇಕು. ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ಆ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಅಭ್ಯಾಸವನ್ನು, ಪುರುಷಾರ್ಥವನ್ನು ನೀವೀಗ ಮಾಡಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. तो समझो स्त्री पुरुष का झगड़ा होता है तो माँ बाप बच्चे भाई बहन आदि सब तंग पड़ते हैं. ನೋಡಿ, ಆತ್ಮ ಅಶಾಂತಿಯಾಗಿರೋ ಕಾರಣದಿಂದ ಇಲ್ಲಿ ಬಾಬಾ ಹೇಳ್ತಾರೆ ದುಃಖ ಅಶಾಂತಿನೇ ಇದೆ ಈ ಪ್ರಪಂಚದಲ್ಲಿ. ಈಗ ಗಂಡ ಹೆಂಡತಿ ಜಗಳ ಮಾಡಿಕೊಂಡ್ರೆ ಮನೇಲಿರುವಂಥ ಎಲ್ಲ ಸಂಬಂಧಿಗಳೂ ಅವರಿಂದ ಬೇಜಾರಾಗಿ ಹೋಗ್ತಾರೆ. ಎಲ್ಲರಲ್ಲೂ ಅಶಾಂತಿ. ತಂದೆ ತಾಯಿ ಮಕ್ಕಳು ಸಹೋದರರು ಎಲ್ಲರೂ ಬೇಜಾರಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಇದು ಅಶಾಂತಿ ಇರುವಂಥ ಪ್ರಪಂಚ ಆಗಿದೆ. ಆದರೆ ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇರುತ್ತೆ. ಅಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ. ಆ ಕಾರಣದಿಂದ ಆ ಒಂದು ಸತೋಪ್ರಧಾನತೆಯನ್ನು ಹೊಂದ್ಕೊಳ್ಳೋದಕ್ಕೆ ನೀವೀಗ ಪುರುಷಾರ್ಥ ಮಾಡಬೇಕು. ಅಶಾಂತಿ ವಾಲೆ ಮನುಷ್ಯ ಜहाँ ಜಾಯೆಂಗೆ ಅಶಾಂತಿ ಹಿ ಫೈಲಾಯೆಂಗೆ ಕ್ಯೂಂಕಿ ಅಸುರಿ ಸ್ವಭಾವೇನಾ. ಒಂದು ಅಶಾಂತಿ ಇರುವಂಥವ್ರು ಏನು ಮಾಡ್ತಾರೆ ಅಂದರೆ ಅವರಲ್ಲಿ ಅಶಾಂತಿ ಇರೋ ಕಾರಣದಿಂದ ಅಶಾಂತಿಯ ವೈಬ್ರೇಷನನ್ನೇ ಹರಡಿಸ್ತಾರೆ. ಯಾಕಂದರೆ ಇದಾಗಿದೆ ಅಸುರಿ ಸ್ವಭಾವ ಉಳ್ಳ ಮನುಷ್ಯರು ಬದುಕುವಂಥ ಪ್ರಪಂಚ. ರಾಜ್ಯನೇ ರಾವಣ ರಾಜ್ಯ ಅಂದಮೇಲೆ ಎಲ್ಲರಲ್ಲೂ ಅಸುರಿ ಗುಣ ಇದೆ. ತಮ್ಮನ್ನು ತಾವು ಒಳ್ಳೆಯವರು ಅನ್ನಿಸ್ಕೋತಾರೆ. ಯಾಕೆ ಅಂದರೆ ಅವರೇ ನನ್ನ ಕೋಪ ತರಿಸಿದ್ರು, ಅವರೇ ಕೆಟ್ಟವರು. ಆದರೆ ಅವರಿಂದ ನನಗಾಯಿತು ಅನ್ನೋದೇ ಒಂದು ದೊಡ್ಡ ತಪ್ಪಾಗಿದೆ. ಸೊ ನಾನು ನನ್ನ ಸ್ವಧರ್ಮ ಶಾಂತಿಯಲ್ಲಿದ್ದಾಗ ಬೇರೆಯವರು ನಮಗೆ ಕೋಪ ಆದರೂ ತರಿಸಲಿ, ಅಶಾಂತಿ ಬರುವಂಥ ಯಾವುದೇ ಮಾತನ್ನಾದರೂ ಮಾತಾಡಲಿ, ನಾನು ಶಾಂತವಾಗಿರಬೇಕು ಅನ್ನೋ ಈ ಸ್ಮೃತಿನೇ ನಾನು ಆತ್ಮ ಮರ್ತೋಗಿದ್ದೀನಿ. ಸೊ ಪರವಶ ಆಗಿಬಿಟ್ಟಿದೆ ಆತ್ಮ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ, ಅಭಿ ತುಮ್ ಜಾನ್ತೆ ಹೋ ಸತ್ಯುಗ್ ಮೇ ಹೇ, ಸತ್ಯುಗ್ ಹೇ ಸುಖಧಾಮ. ಸತ್ಯುಗ ಅಂದ್ರೇ ಸುಖಧಾಮ ಆಗಿದೆ ಮತ್ತು ವಹಾ ಸುಖ और ಶಾಂತಿ ಹೋತಿ ಹೈ. ಸತ್ಯುಗದಲ್ಲಿ ಸುಖ ಮತ್ತು ಶಾಂತಿ ಇರುತ್ತೆ. और वहाँ परंधाम में तो सिर्फ ಶಾಂತಿ रहता है. ಆದರೆ ಪರಂಧಾಮದಲ್ಲಿ ಆತ್ಮ ತನ್ನ ಸ್ವಧರ್ಮದಲ್ಲಿ ಸ್ಥಿತ ಆಗಿರುತ್ತೆ, ಶಾಂತವಾಗಿರುತ್ತೆ. ಯಾವಾಗ ದೇಹದಲ್ಲಿ ಮೊಟ್ಟ ಮೊದಲಿಗೆ ಆತ್ಮವನ್ನು ಅಭಿನಯ ಮಾಡೋಕ್ಕೆ ಬರುತ್ತೋ ಅಲ್ಲಿ ಸುಖ ಮತ್ತು ಶಾಂತಿ ಎರಡೂ ಇರುತ್ತೆ. ಸತ್ಯುಗ ತ್ರೇತಾಯುಗದಲ್ಲಿ उसको कहा जाता है स्वीट साइलेंस होम. ಪರಂಧಾಮಕ್ಕೆ ಹೇಳಲಾಗುತ್ತೆ ಸ್ವೀಟ್ ಸೈಲೆನ್ಸ್ ಹೋಮ್. मुक्तिधाम वालों को सिर्फ इतना ही समझाना होता है कि तुमको मुक्ति चाहिए ना तो बाप को याद करो. ಬಾಬಾ ಹೇಳ್ತಾರೆ, ಮುಕ್ತಿಯನ್ನು ಬಯಸುವಂತಹ ಆತ್ಮಗಳಿಗೆ ನೀವು ಬರೀ ಇಷ್ಟೇ ತಿಳಿಸಿ, ನಿಮಗೆ ಮುಕ್ತಿ ಬೇಕು ಅಂದರೆ ಒಬ್ಬ ತಂದೆ ನೆನಪಿನಲ್ಲಿರಿ. ಪರಮಾತ್ಮ ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ ತಂದೆ ಶಿವ ಆಗಿದ್ದಾರೆ. ಅವರನ್ನೇ ನೀವು ನೆನಪು ಮಾಡ್ತಾ ಇದ್ದಾಗ ನೀವು ಮುಕ್ತಿಧಾಮಕ್ಕೆ ಬರ್ತೀರಾ ಅನ್ನೋ ಈ ಜ್ಞಾನವನ್ನು ತಿಳಿಸ್ಕೊಡಿ ಸಾಕು. ಯಾರು ಜೀವನ್ ಮುಕ್ತಿಯನ್ನು ಬಯಸ್ತಾರೋ ಅವರು ಶ್ರೀಮತದ ಅನುಸಾರ ತಮ್ಮ ಪುರುಷಾರ್ಥವನ್ನು ಮಾಡಿ ಪ್ರಾಪ್ತಿಯನ್ನು ಪಡ್ಕೋಬೇಕಾಗಿದೆ. मुक्ति के बाद है जीवन मुक्ति ज़रूर. पहले जीवन मुक्ति होते हैं, फिर जीवन बंधन में आते हैं. ಬಾಬಾ ತಿಳಿಸ್ತಾರೆ, ಮುಕ್ತಿ ಆದಮೇಲೆ ಜೀವನ್ ಮುಕ್ತಿಯ ಪಾತ್ರ ಅಭಿನಯ ಮಾಡೋಕ್ಕೆ ಆತ್ಮಗಳು ರೆಡಿ ಆಗಬೇಕು. ಜೀವನ್ ಮುಕ್ತಿಯ ನಂತರ ಜೀವನ ಬಂಧನದಲ್ಲಿ ಬರಬೇಕಾಗತ್ತೆ. ಅಂದರೆ ಆತ್ಮ ಸತೋಪ್ರಧಾನದಿಂದ ಸತೋ ರಜೋ ಮತ್ತು ರಜೋ ಪ್ರಧಾನಕ್ಕೆ ಬಂದ್ಬಿಡುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಹಾಗೆ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಆತ್ಮ ಬರುತ್ತೆ. तो आधा आधा है ना. ಬಾಬಾ ಹೇಳ್ತಾರೆ, ಸೃಷ್ಟಿ ಚಕ್ರದ ನಾಟಕ ಅರ್ಧ ಆಗಿ ಡಿವೈಡ್ ಆಗಿದೆ. तो सतो प्रधान से फिर सतो रजो तमो में जरूर आना है. ಆತ್ಮ ಸೃಷ್ಟಿ ಚಕ್ರದ ನಾಟಕದ ಅನುಸಾರವಾಗಿ ಸತೋ ಪ್ರಧಾನ ಮತ್ತು ಸತೋ ರಜೋ ಪ್ರಧಾನ ಮತ್ತು ಹಾಗೇನೆ ತಮೋ ಪ್ರಧಾನಕ್ಕೆ ಇಳಿಲೇಬೇಕು ಅಂತ ಬಾಬಾ ತಿಳಿಸ್ತಾರೆ. तुम जानते हो इतने जन्म हम सुख में रहते हैं, फिर इतने जन्म दुख में होते हैं. फलाने धर्म नहीं नई दुनिया में आ नहीं सकते हैं, उनका पाठ ही बाद में है. ಬಾಬಾ ತಿಳಿಸ್ತಾರೆ, ಈಗ ನಮಗೆ ಜ್ಞಾನದ ಆಧಾರದಿಂದ ನಮಗೆ ಗೊತ್ತಾಗಿದೆ, ನಾವು ಸತ್ಯುಗ ತ್ರೇತಾಯುಗದಲ್ಲಿ ನಮ್ಮ ಪಾತ್ರವನ್ನು ಅಭಿನಯ ಮಾಡ್ತೀವಿ. ಅಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಮಾತ್ರ ಇರ್ತಾರೆ. ಬೇರೆ ಧರ್ಮದವರು ಸತ್ಯುಗ ತ್ರೇತಾಯುಗದಲ್ಲಿ ಬರೋದಕ್ಕೆ
ಸಾಧ್ಯ ಇಲ್ಲ. ಬಲೆ ಆತ್ಮಗಳು ತಮ್ಮ ತಮ್ಮ ಶಕ್ತಿಯ ಅನುಸಾರ ದ್ವಾಪರದಿಂದ ಪಾತ್ರವನ್ನು ಅಭಿನಯ ಮಾಡೋದಕ್ಕೆ ಬಂದರೂ ಸಹ ಅವರು ನಮ್ಮಷ್ಟು ಸತೋಪ್ರಧಾನತೆಯ ಒಂದು ಸುಖವನ್ನು ಅನುಭವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಕೃತಿಯ ಸ್ಟೇಜಸ್ಸು ಆಗ ಕಮ್ಮಿ ಆಗಿಬಿಟ್ಟಿರುತ್ತೆ. ಆತ್ಮದ ಸ್ಟೇಜಸ್ ಬಲೆ ಸತೋಪ್ರಧಾನವಾಗಿರ್ಬೋದು, ಆದರೆ ಅದು ಬಹಳ ಕಡಿಮೆ ಸಮಯಕ್ಕೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. तो उनके लिए जैसे कि वह नई दुनिया है, जैसे बौद्ध खंड क्रिश्चियन खंड नया हुआ ना, तो उनको भी सतो रजो तमो से पास होना है. ನೋಡಿ, ಅವರು ಕೂಡ ಎಲ್ಲ ಸ್ಟೇಜಸ್ಸಿಂದ ಬರುವಂಥ ಆತ್ಮಗಳೇ ಆಗಿರ್ತಾರೆ, ಆದರೆ ದ್ವಾಪರದಿಂದ ಬರುವಂಥವರಾಗಿರ್ತಾರೆ. ಭಲೆ ಆತ್ಮ ಸತೋಪ್ರಧಾನ ಆಗಿರ್ಬೋದು, ಸೃಷ್ಟಿಚಕ್ರದ ಅನುಸಾರ ಜಲ್ದಿ ಜಲ್ದಿ ಅವರ ಶಕ್ತಿಯನ್ನು ಅವರು ಕಳ್ಕೊಳ್ತಾ ಬರ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. बाप आकर मनुष्य से देवता बनाते हैं, फिर उसमें भी नंबरवार बनते हैं, राजधानी स्थापन होती है ना. ಬಾಬಾ ತಿಳಿಸ್ತಾರೆ, ಈಗ ಬಾಬಾ ಬಂದು ಜ್ಞಾನವನ್ನು ನಮಗೆ ತಿಳಿಸ್ಕೊಟ್ರೂ ಸಹ ಇಲ್ಲೂ ಕೂಡ ನಿಮ್ಮ ನಿಮ್ಮ ಯಥಾಶಕ್ತಿ ಪುರುಷಾರ್ಥ ಮಾಡುವಂಥ ಆತ್ಮಗಳಾಗಿದ್ದೀರಿ. ಹಾಗಾಗಿ ನಂಬರ್ ವಾರ್ ಅವರವರ ಶಕ್ತಿ ಅನುಸಾರ ಪುರುಷಾರ್ಥ ಮಾಡ್ತೀರಾ. ಯಾಕಂದರೆ ಇಲ್ಲೂ ಕೂಡ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಅನೇಕ ರೀತಿಯಾದಂತಹ ಪದವಿಗಳಿರೋ ಕಾರಣದಿಂದ ಒಂದು ರಾಜಧಾನಿ ಅಂದರೆ ರಾಜನೂ ಬೇಕು, ಪ್ರಜಾನೂ ಬೇಕು, ದಾಸದಾಸಿಯರು ಬೇಕು. ಹಾಗಾಗಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನೀವು ಪುರುಷಾರ್ಥ ಮಾಡ್ತೀರಾ, ಪದವಿಯನ್ನು ಪಡ್ಕೊಳ್ತೀರಾ. ಮತ್ತು ಇಲ್ಲಿ ಕೂಡ ಬಹಳಷ್ಟು ಮಕ್ಕಳು ಫೇಲ್ ಆಗುವಂಥವ್ರು ಇದ್ದಾರೆ. ಬಹುತ್ ಫೇಲ್ ಹೋ ಪಡ್ತೆ ಹೇ. ಬಾಬಾ ಹೇಳ್ತಾರೆ, ಫೇಲ್ ಆಗೋ ಮಕ್ಕಳು ಅಂದ್ರೇ ತ್ರೇತಾಯುಗ. ಸೊ ಇಲ್ಲಿ ನಿಮ್ಮ ಶಕ್ತಿ ಅನುಸಾರ ನೀವು ಪುರುಷಾರ್ಥ ಮಾಡಿ ನಿಮ್ಮ ಪ್ರಾಪ್ತಿಯನ್ನು ಪಡ್ಕೊಳ್ತೀರಾ. बच्चों की जैसी अवस्था है ऐसे प्यार बाबा से मिलती है. ಬಾಬಾ ಹೇಳ್ತಾರೆ, ನಿಮ್ಮ ಸ್ಥಿತಿ ಹೇಗಿದೆ, ಬಾಬಾ ತಿಳಿಸೋದಿಲ್ಲ ಏನು ಅಂದರೆ ನಿಮ್ಮ ಸ್ಥಿತಿ ಹೇಗಿದೆಯೋ ಆ ರೀತಿಯಲ್ಲಿ ಬಾಬಾರವ್ರ ಹತ್ರ ನಮಗೆ ಪ್ರೀತಿ ಸಿಗುತ್ತೆ ಅಂತ. ಬಾಬಾ ದಾತ ಆಗಿದ್ದಾರೆ. ಬಾಬಾ ಒಂದೇ ರೀತಿ ಎಲ್ರಿಗೂ ಕೊಡ್ತಾರೆ, ಆದರೆ ನಮ್ಮ ಯಥಾಶಕ್ತಿ ಅನುಸಾರ ನಮ್ಮಲ್ಲಿ ಎಷ್ಟು ಪ್ಯೂರಿಟಿಯ ಶಕ್ತಿ ಇದೆ, ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ, ಬಾಬನ ಮೇಲೆ ಲಗನ್ ಇದೆ, ನಿಶ್ಚಯ ಇದೆ, ಅದರ ಅನುಸಾರವಾಗಿ ನಾವು ಬಾಬಾರವರಿಂದ ಪ್ರೀತಿಯನ್ನು ಪಡ್ಕೊಳ್ತೀವಿ. ಅಥವಾ ಸಕಾಶ ಬಾಬಾರವರಿಂದ ಅಷ್ಟೇ ಸಿಗೋಕ್ಕೆ ಸಾಧ್ಯ ಅಂತಾರೆ ಬಾಬಾ. कई बच्चों को बाहर से भी प्यार करना होता है. कोई लिखते हैं बाबा हम फेल हो जाते हैं होंगे ना. ನೋಡಿ, ನಮ್ಮ ಕರ್ಮದ ಫಲ ಈಗ ಆತ್ಮಕ್ಕೆ ಗೊತ್ತು, ನಾನು ಯಾವ ರೀತಿ ಕರ್ಮ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಬಾಬನ ಜೊತೆ ಬುದ್ಧಿಯೋಗವನ್ನು ಜೋಡಿಸ್ತಾ ಇದ್ದೀನಿ, ನನ್ನ ಸಂಕಲ್ಪ ಯಾವ ರೀತಿ ಇದೆ, ನಾನು ಎಷ್ಟು ಪರಿವರ್ತನೆ ಆಗಿದ್ದೀನಿ, ಅಥವಾ ಪವಿತ್ರತೆಯ ಶಕ್ತಿ ನನ್ನಲ್ಲಿ ಎಷ್ಟಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆ ಕಾರಣದಿಂದ ನಾವು ಬಾಬಾರವ್ರ ಹತ್ರ ಒಪ್ಪಿಸ್ತೀವಿ, ಚಾರ್ಟನ್ನು ಒಪ್ಪಿಸ್ತೀವಿ, ಯೋಗದಲ್ಲಿ ಎಲ್ಲವನ್ನು ಬಾಬಾರವ್ರಿಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಆತ್ಮನೇ ಹೇಳುತ್ತೆ, ನಾನು ಫೇಲ್ ಆಗುವಂಥ ಮಗುನೇ ಆಗಿದ್ದೀನಿ ಅಂತ. ಆದ್ರೂ ಬಾಬಾ ಹೇಳ್ತಾರೆ, ನನ್ನ ಪ್ರೀತಿ ಅಂತೂ ಒಂದೇ ರೀತಿ ಇರುತ್ತೆ ಮಕ್ಕಳೇ, ಪಡ್ಕೊಳ್ಳೋದ್ರಲ್ಲಿ ಲೆಕ್ಕಾಚಾರ ನಿಮ್ಮದೇ ಆಗಿದೆ. ಯಾಕಂದರೆ ತಂದೆ ಬಂದು ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿಯನ್ನು ತಿಳಿಸ್ಕೊಡ್ತಾರೆ, ಶಕ್ತಿಯನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ಹಾಗಿದ್ಮೇಲೆ ಇಲ್ಲಿ ನಮ್ಮದೇ ತಪ್ಪಾಗಿದೆ, ನಾವು ಎಷ್ಟೆಷ್ಟು ನಮ್ಮನ್ನು ಸರಿಪಡಿಸ್ಕೊಂಡು ಆತ್ಮಾಭಿಮಾನಿ ಆಗುವಂಥ ಪ್ರಯಾಸವನ್ನು ಪಡ್ತೀವೋ ಅಷ್ಟಷ್ಟೇ ಪ್ರಾಪ್ತಿಯನ್ನು ಪಡ್ಕೊಳ್ಳುವಂಥ ಆತ್ಮಗಳಾಗ್ತೀವಿ. ಬಾಬಾ ನೀಡುವಂಥ ಡೈರೆಕ್ಷನನ್ನು ಕಂಪ್ಲೀಟಾಗಿ ಫಾಲೋ ಮಾಡಿದ್ರೆ ನಾವು ಕಂಪ್ಲೀಟ್ ಸತೋಪ್ರಧಾನ ಆಗ್ತೀವಿ. ಸೊ ನಿಮ್ಮ ಮನಸ್ಸನ್ನು ನೀವೇ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಾರೆ. ತೋ ಜೈಸಿ ಅವಸ್ಥಾ ವೈಸಾ ಪ್ಯಾರ್. ನಿಮ್ಮ ಸ್ಥಿತಿ ಹೇಗಿರುತ್ತೋ ಆ ರೀತಿಯಾದಂಥ ಪ್ರೀತಿ ತಂದೆಯಿಂದ ಸಿಗುತ್ತೆ. सो अंदर जानते हैं ये बिल्कुल ही बुद्धू है, सर्विस कर नहीं सकते. ಸೊ ಬಾಬಾ ಹೇಳ್ತಾರೆ, ಬಾಬಾರವ್ರಿಗೆ ಎಲ್ಲ ಮಕ್ಕಳ ಸ್ಟೇಜಸ್ ಹೇಗಿದೆ ಅಂತ ಗೊತ್ತು, ಯಾವ ಮಕ್ಕಳು ಸರ್ವಿಸ್ ಮಾಡೋದಕ್ಕೆ ಸಾಧ್ಯ, ಯಾರಿಂದ ಸರ್ವಿಸ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ರೀತಿಯಾದಂಥ ವಿಷಯಗಳು ಬಾಬಾಗೆ ತಿಳಿದಿದೆ. ಯಾಕಂದರೆ ಟೀಚರ್ಸ್ ಅಂದಮೇಲೆ ಅವರು ಗಮನಿಸ್ತಾ ಇರ್ತಾರೆ ಮಕ್ಕಳು ಯಾವ ರೀತಿ ವಿದ್ಯೆಯನ್ನು ಓದ್ತಾರೆ, ಧಾರಣೆ ಮಾಡ್ಕೊಳ್ತಾರೆ, ಅಥವಾ ಬೇರೆಯವ್ರಿಗೆ ಮುಂದುವರ್ಸೋದ್ರಲ್ಲಿ ಅವರ ಪ್ರಯಾಸ ಹೇಗಿದೆ. ಪ್ರತಿಯೊಂದು ಮಾತಿನಲ್ಲಿ ಬಾಬಾ ನಮ್ಗೆ 3 ರೀತಿಯಲ್ಲಿ ಪಾಲನೆ ಕೊಡ್ತಾರೆ, ತಂದೆ, ಶಿಕ್ಷಕ, ಸದ್ಗುರು. ಸೊ ಬಾಬ್ ಟೀಚರ್, ಸದ್ಗುರು. ಹಾಗಾಗಿ ಎಲ್ಲ ರೀತಿಯಲ್ಲಿ ಬಾಬಾ ಗಮನಿಸ್ತಾ ಇರ್ತಾರೆ ಮಗು ಯಾವ ರೀತಿಯಲ್ಲಿ
ಪುರುಷಾರ್ಥ ಮಾಡ್ತಾ ಇದೆ. ನಮಗೂ 4 ಸಬ್ಜೆಕ್ಟ್ ಇದೆಯಲ್ಲ, ಜ್ಞಾನ, ಯೋಗ, ಧಾರಣೆ, ಸೇವೆ. ಎಲ್ಲ ಸಬ್ಜೆಕ್ಟ್ ಮೇಲೂ ನಮ್ಮ ಗಮನ ಇರಬೇಕು. बाप कहते हैं तुम कितने पतित बन गए हो, ಪ್ಯೂರಿಟಿ ಹೇನಾ ಅಬ್ ಮುझे ಯಾದ್ ಕರೋ. ಬಾಬಾ ಹೇಳ್ತಾರೆ, ಇಷ್ಟೋ ಪತಿತ ಆಗ್ಬಿಟ್ಟಿದ್ದೀರ ಮಕ್ಕಳೇ. ಈ ದೇಹ ಅನ್ನೋ ಈ ಜಾಲದಲ್ಲಿ ಸಿಕ್ಕಾಕೊಂಡು ವಿಕರ್ಮಗಳನ್ನು ಮಾಡ್ತಾ ಬಂಧನದಲ್ಲಿ ಸಿಕ್ಕಾಕೊಂಡು ತಮೋಪ್ರಧಾನ ಬುದ್ಧಿಯಲ್ಲಿ ಎಷ್ಟು ಪತಿತ ಆಗಿದ್ದೀರ ಮಕ್ಕಳೇ. ಈಗ ನೀವು ಪ್ಯೂರ್ ಆಗಬೇಕು. ಅಬ್ ಮುझे ಯಾದ್ ಕರೋ. ನಿರಾಕಾರ ಜ್ಯೋತಿಬಿಂದು ಸ್ವರೂಪ ಪರಮಾತ್ಮನನ್ನು ನೆನಪು ಮಾಡಿ, ನೀವು ಕೂಡ ನಿರಾಕಾರ ಆತ್ಮ ಆಗಿದ್ದೀರಾ. ಸಚ್ಚಿತ ಆನಂದ ಸ್ವರೂಪ ತಂದೆ. ಅದೇ ರೀತಿ ನೀವು ಕೂಡ ಮಾಸ್ಟರ್ ಆಗಿ ತಯಾರಾಗಬೇಕು. ಜ್ಞಾನಸಾಗರ, ಆನಂದ ಸಾಗರ, ದಯಾಸಾಗರ, ಕರುಣಾಸಾಗರ ತಂದೆ. ನಾವು ಮಾಸ್ಟರ್ ಜ್ಞಾನಸಾಗರ, ದಯಾಸಾಗರ ಆಗಬೇಕು. ಸೊ ಆತ್ಮ ಸತೋಪ್ರಧಾನವಾಗಿ ಪರಿವರ್ತನೆ ಆಗಬೇಕು ಅಂತ ಬಾಬಾ ಇವತ್ತು ತಿಳಿಸ್ತಾ ಇದ್ದಾರೆ. ಕಂಪ್ಲೀಟ್ ಜ್ಞಾನ ಮತ್ತು ಯೋಗದ ಮೇಲೆ ಬಾಬಾ ಗಮನವನ್ನು ತರಿಸ್ತಾ ಇದ್ದಾರೆ. बाबा ತಿಳಿಸ್ತಾರೆ, अब मौत तो सामने खड़ा है ना, पुरानी दुनिया का अब अंत है, माया का पाप कितना है, इसलिए मनुष्य समझते हैं ये तो स्वर्ग है. ಬಾಬಾ ಹೇಳ್ತಾರೆ, ಎಷ್ಟೇ ಸೈನ್ಸ್ ಮುಂದುವರೆದ್ರೂ ಸರಿ, ಇದು ವಿನಾಶಿ ಪ್ರಪಂಚ, ಇದು ಮಾಯೆಯ ಪಾಂಪ್ ಆಗಿದೆ, ಮಾಯೆಯ ಆಡಂಬರ, ಆರ್ಪಾಟ, ಹೆಮ್ಮೆ, ಮಾಯೆ ತನ್ನ ಒಂದು ಶೋನ ಮಾಡ್ತಾ ಇರುವಂಥ ಪ್ರಪಂಚ ಆಗಿದೆ. ಇದು ಎಷ್ಟಾದರೂ ಇದು ವಿನಾಶಿ ಆಗುವಂಥ ಪ್ರಪಂಚನೇ ಅಂತಾರೆ ಬಾಬಾ. ತೋ ಯೇ ಅಬ್ ಖತಮ್ ಹೋನಾ ಹೈ. ಇದಂತೂ ಈಗ ವಿನಾಶ ಆಗುವಂಥ ಪ್ರಪಂಚನೇ ಆಗಿದೆ ಮತ್ತು ಮತ್ತೆ ಸ್ವರ್ಗ ಸ್ಥಾಪನೆ ಆಗಲೇಬೇಕು. ಯ बिजली आदि सब स्वर्ग में तो होते हैं, अब ये सब स्वर्ग में कैसे आएंगे? ज़रूर जानकारी वाले चाहिए ना, तुम्हारे पास बहुत अच्छे अच्छे कारीगारी लोग हैं. ಬಾಬಾ ಇವತ್ತು ಸ್ವಲ್ಪ ವ್ಯತ್ಯಾಸವಾಗಿ ತಿಳಿಸ್ತಾ ಇದ್ದಾರೆ. ಕರೆಂಟ್ ಎಲ್ಲ ಇಲ್ಲಿ ಏನಿದೆಯೋ ಇವತ್ತೆಲ್ಲ ಎಲ್ಲೇ ನೋಡ್ರಿ ಲೈಟ್ಸು, ಆಡಂಬರ ಆಗಿದೆ ಪ್ರಪಂಚ. ಬಾಬಾ ತಿಳಿಸ್ತಾರೆ, ಇದೆಲ್ಲನೂ ಸ್ವರ್ಗದಲ್ಲಿ ಬರುತ್ತೆ ಅಂತಾರೆ. ಆದರೆ ಸ್ವರ್ಗದಲ್ಲಿ ವಜ್ರದ ಒಂದು ಲೈಟ್ ಇರುತ್ತೆ ಅಂತ ಬಾಬಾ ತಿಳಿಸ್ತಾರೆ. ಇವತ್ತು ಬಾಬಾ ಹೇಳ್ತಾರೆ, ಏ ಬಿಜ್ಲಿ ಆದಿ ಸಬ್ ಸ್ವರ್ಗ ಮೇ ತೋ ಹೇನಾ. ಆದರೆ ಸೋಲಾರ್ ಎನರ್ಜಿ ಮ್ಯಾಕ್ಸಿಮಮ್ ಆಗಿ ಸ್ವರ್ಗದಲ್ಲಿ ಯೂಸ್ ಆಗುತ್ತೆ. ಇವತ್ತಿನ ಪ್ರಪಂಚದಲ್ಲಿ ನೀವು ನೋಡಿದಾಗ ಸೋಲಾರ್ ಲೈಟ್ಸ್ ಜಾಸ್ತಿ ಆಗಿದೆ, ಸೋಲಾರ್ ವೆಹಿಕಲ್ 2 ವೀಲರ್ಸ್ ಬಂದಿದೆ, ಸೋಲಾರ್ ಕಾರ್ಸ್ ಬಂದಿದೆ. ಸೊ ಈ ಎಲ್ಲ ಎನರ್ಜಿ ಏನು ನಾವು ಕನ್ಸ್ಯೂಮ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೋ ಸೈಂಟಿಸ್ಟು, ಇದೆಲ್ಲ ಬುದ್ಧಿ ಸತ್ಯುಗಕ್ಕೆ ಉಪಯೋಗ ಆಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ತುಮಾರೆ ಪಾಸ್ ಬಹುತ್ ಅಚ್ಚೆ ಕಾರಿಗರಿ ಭೀ ಹೋಗಿ. ಇವತ್ತೆಲ್ಲ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆಯಲ್ವಾ, ಇಂಥ ಇಂಜಿನಿಯರಿಂಗ್ ಮೈಂಡ್ಸ್ ಎಲ್ಲ ಬಾಬಾ ಹೇಳ್ತಾರೆ ಅಲ್ಲಿ ಸತ್ಯುಗದಲ್ಲಿ ಬರ್ತಾರೆ ನಮಗೆ ಮೆಹಲನ್ನು ರೆಡಿ ಮಾಡಿಕೊಡೋಕ್ಕೆ. वहाँ राजाई में वह तो राजाई में आएंगे नहीं, फिर भी तुम्हारी प्रजा में आएंगे. ಅವರೆಲ್ಲ ರಾಜ್ಯ ಭಾಗ್ಯದಲ್ಲಿ ಅಂದರೆ ರಾಜ್ಯ ಪದವಿಯನ್ನು ಪಡ್ಕೊಳ್ಳಲ್ಲ, ಆದರೆ ಪ್ರಜೆಗಳಾಗಿ ಬರ್ತಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ, ಬಾಬಾರವರ ಡೈರೆಕ್ಷನಿನ ಅನುಸಾರವಾಗಿ ಸ್ವರಾಜ್ಯ ಅಧಿಕಾರಿಗಳಾಗ್ತಾ ಇದ್ದೀವಿ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ. तो इंजीनियर्स आदि सीखे हुए अच्छे अच्छे कारीगरी आएंगे. ये फैशन सारा बाहर ವಿಲಾಯತ್ ಸೇ ಆತಾ ಜಾತಾ ಹೈ. ಈ ಎಲ್ಲ ಫ್ಯಾಷನು ಫಾರಿನ್ ಕಂಟ್ರೀಸಿಂದ ಬಂದಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸೊ ಬಾಪ್ ಕಿ ಸಬ್ ಹೇ ರಚನಾ, ವರ್ಷ ರಚತಾ ಸೇ ಹಿ ಮಿಲ್ತಾ ಹೈ. ಎಲ್ಲನೂ ಬಾಬಾರವರ ರಚನೆ ಆಗಿದೆ. ಆಸ್ತಿ ಅಂತೂ ತಂದೆಯಿಂದನೇ ನಮಗೆ ಸಿಗೋದಕ್ಕೆ ಸಾಧ್ಯ. ಬಾಪ್ ಕಾ ಮುಖ್ಯ ಕರ್ತವ್ಯ ಹೈ ಸಬ್ಕೋ ದುಃಖ ಸೇ ಲಿಬ್ರೇಟ್ ಕರ್ನಾ. ತಂದೆಯ ಮುಖ್ಯ ಕರ್ತವ್ಯ ಆಗಿದೆ ಎಲ್ಲರನ್ನೂ ದುಃಖದಿಂದ ಬಿಡಿಸುವಂಥದ್ದು. एक गेट खुलता है नई दुनिया का, दूसरा ಶಾಂತಿಧಾಮ का. ಬಾಬಾ ತಿಳಿಸ್ತಾರೆ, ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ಅಂದರೆ ತಂದೆ ಬಂದ ಮೇಲೇ ಶಾಂತಿಧಾಮದ ಗೇಟು ಓಪನ್ ಆಗುತ್ತೆ ಮತ್ತು ಸುಖಧಾಮದ ಗೇಟ್ ಕೂಡ ಓಪನ್ ಆಗೋದಕ್ಕೆ ಸಾಧ್ಯ ಅಂತ ಬಾಬಾ ತಿಳಿಸ್ತಾರೆ. ಯಾವಾಗವರೆಗೂ ನನ್ನ ಆತ್ಮ ಇಲ್ಲಿ ತಂದೆ ಯಾರೋ ಅನ್ನೋ ಪರಿಚಯ ಮತ್ತು ಜ್ಞಾನದಿಂದ ನಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲ್ವೋ, ಶಾಂತಿಧಾಮದ ಗೇಟ್ ಅಂದ್ರೇ ಬಾಬಾ ಹೇಳ್ತಾರೆ ಆತ್ಮ ತನ್ನ ಪತಿತತನವನ್ನು ಫುಲ್ಲಾಗಿ ಬಿಡಬೇಕು, ಆತ್ಮ ಸ್ವಚ್ಛ ಆಗಬೇಕು. ಧರ್ಮರಾಜಪುರಿಯಲ್ಲಿ ತನ್ನ ಶಿಕ್ಷೆಯನ್ನು ಅನುಭವಿಸಿದ ಮೇಲೇ ಶಾಂತಿಧಾಮಕ್ಕೆ ಪ್ರತಿಯೊಂದು ಆತ್ಮನೂ ಹೋಗೋಕ್ಕಾಗುತ್ತೆ.
ಅದು ಬಲೆ ಸತ್ಯುಗದಲ್ಲಿ ಪಾತ್ರವನ್ನು ಅಭಿನಯಿಸೋ ಆತ್ಮ ಆಗಿರಲಿ ಅಥವಾ ದ್ವಾಪರದಿಂದ ಬರೋ ಆತ್ಮ ಆಗಿರಲಿ, ಶಾಂತಿಧಾಮ ನಿಜವಾದ ಮನೆಗೆ ಹೋಗಬೇಕು ಅಂದ್ರೇ ಆತ್ಮ ಸತೋಪ್ರಧಾನ ಸ್ಟೇಜಲ್ಲಿ ಇರಲೇಬೇಕು. ಮತ್ತು ತನ್ನ ಪುರುಷಾರ್ಥದ ಅನುಸಾರ ತನ್ನ ಪಾತ್ರವನ್ನು ಅಭಿನಯ ಮಾಡೋದಕ್ಕೂ ಆತ್ಮ ಇಲ್ಲಿಂದಾನೇ ಶಕ್ತಿ ತಗೊಂಡು ಹೋಗಬೇಕಾಗತ್ತೆ. अपवित्र हो गई है उनको बाप श्रीमत देते हैं, अपने को आत्मा समझ मुझे याद करो तो तुम्हारी पाप कट जाएंगे. आप जो पुरुषार्थ करेंगे तो फिर अपने धर्म में ऊंच पद पाएंगे. ಬಾಬಾ ತಿಳಿಸ್ತಾರೆ ನೋಡಿ, ಯಾರ್ಯಾರು ಯಾವ್ಯಾವ ರೀತಿ ಪುರುಷಾರ್ಥ ಮಾಡ್ತೀರೋ ಅಷ್ಟಷ್ಟೇ ಶ್ರೇಷ್ಠ ಪದವಿಯನ್ನು ನಿಮ್ಮ ಧರ್ಮದಲ್ಲಿ ನೀವು ಪಡ್ಕೊಳ್ತೀರ ಅಂತ ಬಾಬಾ ತಿಳಿಸ್ತಾರೆ. ಎಷ್ಟು ಆಳವಾದ ರಹಸ್ಯ ಮಾತನ್ನು ಬಾಬಾ ಇಲ್ಲಿ ತಿಳಿಸ್ತಾರೆ. ಜ್ಞಾನದ ಆಧಾರದಲ್ಲಿ ಪುರುಷಾರ್ಥ ಮಾಡುವಂಥವರು ತಂದೆ ನೆನಪಿನ ಆಧಾರದಲ್ಲಿ ಎಷ್ಟೆಷ್ಟು ಪವಿತ್ರರಾಗ್ತಿರೋ ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಬರ್ತೀರ. ತಂದೆ ಯಾರು ಅಂತ ತಿಳ್ಕೊಂಡು ಮುಕ್ತಿಯನ್ನು ಬಯಸುವಂಥವರು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡ್ತಿರೋ ಅಷ್ಟಷ್ಟೇ ನೀವು ನಿಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀರ ಅಂತ ಬಾಬಾ ತಿಳಿಸ್ತಾರೆ. ऑक्यूपेशन बताते हैं, बोलो तुम आत्माओं के रूप में तो सब ಬ್ರದರ್ಸ್. ಬಾಬಾ ತಿಳಿಸ್ತಾರೆ, ಆತ್ಮಿಕ ದೃಷ್ಟಿಯಲ್ಲಿ ನೀವೆಲ್ಲರೂ ಸಹೋದರರೇ. ಯಾಕಂದರೆ ಆತ್ಮಕ್ಕೆ ತಂದೆ ಯಾರು? ಪರಮಾತ್ಮ. फिर फादर शिव का, फिर प्रजापिता ब्रह्मा द्वारा रचना रचते हैं तो भाई बहन बन जाते हैं. ಮತ್ತೆ ನೀವು ಯಾವಾಗ ಬ್ರಹ್ಮ ಕುಮಾರಿಯರಾಗ್ತಿರೋ ಆಗ ಸಹೋದರರಾಗ್ತಿರೋ. गॉड फादर जिसको लिबरेटर गाइड कहते हैं उनका ऑक्यूपेशन हम आपको बतलाते हैं. ಕ್ರಿಶ್ಚಿಯನ್ಸ್ ಕೂಡ ಗಾಡ್ ಫಾದರ್ ಅಂತ ಕರೀತಾರಲ್ವಾ, ಅದಕ್ಕೆ ಬಾಬಾ ಎಲ್ಲ ಧರ್ಮ ಆತ್ಮಗಳಿಗೂ ಒಬ್ಬರೇ ತಂದೆ ಆಗಿದ್ದಾರೆ, ಅವರಾಗಿದ್ದಾರೆ ಶಿವ ಬಾಬಾ. ಇದನ್ನು ತಿಳಿಸ್ಕೊಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ತಂದ ಆಕ್ಯುಪೇಷನ್ ಏನಾಗಿದೆ, ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರೆಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ ಅನ್ನೋ ಈ ತಿಳುವಳಿಕೆಯನ್ನು ತಿಳಿಸಿ ಅಂತಾರೆ ಬಾಬಾ. तो सोल एक जैसी है परंतु वह सुप्रीम है, नॉलेजफुल है, ब्लिसफुल है, लिबरेटर है और गाइड है. ಅಜ್ಞಾನಿಗಳಿಗೆ ಜ್ಞಾನವನ್ನು ತಿಳಿಸಿ. ಸೋಲ್ ಆತ್ಮ ಒಂದೇ ರೀತಿ, ಚೈತನ್ಯ ಶಕ್ತಿ ಬಿಂದು. ಆತ್ಮ ಪರಮಾತ್ಮ ಹೇಗಿದ್ದಾರೋ ಹಾಗೆ ನಾವು ಆತ್ಮಗಳು ಕೂಡ. ಆದರೆ ಪರಮಾತ್ಮ ಆಗಿದ್ದಾರೆ ಸುಪ್ರೀಂ, ಎಲ್ಲದಕ್ಕಿಂತನೂ ಶ್ರೇಷ್ಠರು, ಜ್ಞಾನಪೂರ್ಣರು, ಜ್ಞಾನಸಾಗರ ದಯಾಸಾಗರ ಆಗಿದ್ದಾರೆ ಮತ್ತು ಬಿಡುಗಡೆ ದಾತ ಆಗಿದ್ದಾರೆ. ನಮ್ಮನ್ನು ವಿಕರ್ಮಗಳಿಂದ ಬಿಡಿಸುವಂಥವರಾಗಿದ್ದಾರೆ. ಕರ್ಮ ವಿಕರ್ಮದ ಗುಹ್ಯಗತಿಗಳನ್ನು ತಿಳಿಸ್ತಾರೆ ಮತ್ತು ಮಾರ್ಗದರ್ಶಿ ಗೈಡ್ ಆಗಿದ್ದಾರೆ, ಲಿಬರೇಟರ್ ಆಗಿದ್ದಾರೆ ಅಂತ ಬಾಬಾ ತಿಳಿಸ್ತಾರೆ. ಯಾವ ಮಾರ್ಗದಲ್ಲಿ ಹೋದಾಗ ಆತ್ಮ ಸತೋಪ್ರಧಾನ ಆಗೋದಕ್ಕೆ ಸಾಧ್ಯ ಅಂತ ಮಾರ್ಗದರ್ಶಿ ಆಗಿದ್ದಾರೆ, ಗೈಡ್ ಆಗಿದ್ದಾರೆ. ಬಾಬಾ ನಮಗೆ ಜ್ಞಾನವನ್ನು ನೀಡುತ್ತಾರೆ. ತಂದೆನೇ ಬಂದು ನಮಗೆ ಎಲ್ಲ ತಿಳುವಳಿಕೆಯನ್ನು ತಿಳಿಸ್ತಾರೆ. ಆತ್ಮ ಇಷ್ಟು ಚಿಕ್ಕ ಛೋಟಿ ಬಿಂದು ಹೇ, ಮೇ ಬಿ ಇತ್ನಾ ಹಿ ಹೂँ, ನಾನು ಇಷ್ಟೇ ಚಿಕ್ಕ ಬಿಂದು ಆಗಿದ್ದೀನಿ ಅಂತ ಬಾಬಾ ತಿಳಿಸ್ತಾರೆ. तो बाबा ತಿಳಿಸ್ತಾರೆ, ಆರ್ಗನ್ಸ್ ಮಿಲ್ ಜಾತಿ है तो मैं धनी हूँ हो गया, इन ಆರ್ಗನ್ಸ್ द्वारा बैठ समझाता हूँ. ಬಾಬಾ ತಿಳಿಸ್ತಾರೆ, ಯಾವಾಗವರೆಗೂ ನನಗೆ ನನ್ನದೇ ಆದಂಥ ರಥ ಸಿಗಲ್ವೋ ಅವಾಗವರೆಗೂ ನಾನು ನಿಮಗೆ ಯಾವುದೇ ದಾನವನ್ನು ನೀಡೋದಕ್ಕೆ ಆಗಲ್ಲ. ಯಾಕಂದರೆ ಮಹಾದಾನಿ ವರದಾನಿ ಶಿವಬಾಬಾ ಆಗಿದ್ದಾರೆ. ಅವ್ರ ರೀತಿ ದಾನವನ್ನು ನೀಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಬಾಬಾ ಹೇಳ್ತಾರೆ, ಮೇ ತೋ ದನಿ ಹೋ ಗಯ. ಯಾವಾಗ ಇವ್ರಿಗೆ ಶರೀರ ಸಿಕ್ತೋ ಆಗ ಎಲ್ಲ ಆತ್ಮಗಳನ್ನು ಉದ್ಧಾರ ಮಾಡೋದಕ್ಕೆ ಬಾಬಾ ಬರ್ತಾರೆ ಅಂತ ಬಾಬಾ ತಿಳಿಸ್ತಾರೆ. ಸೊ ಬ್ರಹ್ಮ ಬಾಬಾನ ಉದಾಹರಣೆಯನ್ನು ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ ಆರ್ಗನ್ಸ್ ದ್ವಾರ ಬ್ಯಾಟ್ ಸಮझाता हूँ, इनको एडम भी कहते हैं. ಅಂದರೆ ಬ್ರಹ್ಮ ಬಾಬನ ರಥದ ಆಧಾರದಲ್ಲಿ, ಶರೀರದ ಆಧಾರದಲ್ಲಿ ಬಾಬಾ ನಮಗೆ ಎಲ್ಲ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಬ್ರಹ್ಮ ಬಾಬನ ಆ್ಯಡಮ್ ಅಂತಲೂ ಕರೆಯಲಾಗುತ್ತೆ. ಇದರ ಬಗ್ಗೆ ಬೈಬಲಲ್ಲಿ ತಿಳಿಸಲಾಗಿದೆ. ಈವ್ ಆ್ಯಂಡ್ ಆ್ಯಡಮ್ तो रचता तो रचना होती है ಪುರಾಣಿ. ಬಾಬಾ ಹೇಳ್ತಾರೆ, ಯಾವಾಗ ತಂದೆ ಬಂದು ಬ್ರಹ್ಮ ಬಾಬನ ತನುವಿನ ಆಧಾರವನ್ನು ಪಡ್ಕೊಳ್ತಾರೋ ಆಗ ರಚನೆ ಶುರು ಆಗುತ್ತೆ. ಆದರೆ ಸೃಷ್ಟಿ ಡ್ರಾಮಾ ಹೇಗೆ ನಡೀತಾ ಇದೆಯೋ ಅದೇ ಅನುಸಾರ ಆ್ಯಸ್ ಇಟ್ ಈಸ್ ರಿಪಿಟೇಷನ್, ರಚನೆಗಳು ಶುರು ಆಗುತ್ತಾ ಹೋಗುತ್ತೆ ಅಂತಾರೆ ಬಾಬಾ. ಬ್ರಹ್ಮ ವಿಷ್ಣು ಶಂಕರ್ ಯೇ ಕಿಸ್ಕಿ ರಚನಾ ಹೇ. ಬ್ರಹ್ಮ ವಿಷ್ಣು ಶಂಕರ ಇವರನ್ನು ರಚಿಸಿರೋರು ಯಾರು ಅಂದರೆ ಶಿವ ಬಾಬಾ. ಅಂದರೆ ಬಾಬಾ ಇಲ್ಲಿ ಭಕ್ತಿಗೂ
ಜ್ಞಾನಕ್ಕೂ ಆದ ವ್ಯತ್ಯಾಸವನ್ನು ತಿಳಿಸ್ತಾ ಇದ್ದಾರೆ. ಇವ್ರಿಗೂ ತಂದೆ ಇರಬೇಕಲ್ಲ, ಬ್ರಹ್ಮನಿಗೂ ತಂದೆ ಇರಬೇಕಲ್ಲ, ಅದು ಯಾರು ಅಂದರೆ ಶಿವ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ ತಂದೆ. ಬಾಬಾ ಇವ್ರನ್ನ ಅಡಾಪ್ಟ್ ಮಾಡಿದ್ದಾರೆ. ಇವರ ಮುಖಾಂತರ ಜ್ಞಾನವನ್ನು ಎಲ್ರಿಗೂ ತಿಳಿಸ್ಕೊಟ್ಟು ಇಡೀ ಸೃಷ್ಟಿಯಲ್ಲಿರುವಂತಹ ಮನುಷ್ಯ ಆತ್ಮರು ತಮ್ಮ ಪಾತ್ರವನ್ನು ಮತ್ತೆ ಅಭಿನಯ ಮಾಡಲು ಶಕ್ತಿಯನ್ನು ನೀಡೋದಕ್ಕೆ ಬಾಬಾ ಈ ಸಂಗಮ ಯುಗದಲ್ಲಿ ಬರ್ತಾರೆ. ಸೃಷ್ಟಿಯ ಪುನರಾವರ್ತನೆ ಕಾರ್ಯನು ನಡೆಯುವಂತಹ ಸಂಗಮ ಯುಗದ ಸಮಯ ಇದಾಗಿದೆ. जिन बच्चों को अच्छी धारणा होती है उन्हें बहुत ಖುಷಿ रहती है. ಯಾರಲ್ಲಿ ಯಾವ ಮಕ್ಕಳಲ್ಲಿ ಒಳ್ಳೆ ಧಾರಣೆ ಆಗುತ್ತೋ ಅವರಲ್ಲಿ ಖುಷಿ ಇರುತ್ತೆ, ಅವರಲ್ಲಿ ಸುಸ್ತು ಇರಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಇದು ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಜ್ಞಾನ ಅಂದಮೇಲೆ ನೀವು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡ್ಕೊಳ್ಳೋಂಥ ಮಕ್ಕಳಾಗಬೇಕು, ಪುರುಷಾರ್ಥ ಮಾಡುವಂಥ ಮಕ್ಕಳಾಗಬೇಕು. ಯಹ ಬಿ ಧಾರಣಾ ನಹಿ ಹೋತಿ ಹೈ. ಯಾವಾಗ ನಿಮ್ಮ ಬುದ್ಧಿಯಲ್ಲಿ ಆ ಶಕ್ತಿ ಇಲ್ವೋ, ಯಾವಾಗ ನಿಮ್ಮಲ್ಲಿ ಆ ಒಂದು ಅಜ್ಞಾನ, ಅಂಧಕಾರ ಅಂದರೆ ಲೇಸಿನೆಸ್ ಅಂತಲೂ ಹೇಳ್ಬೋದು, ಆ ಆಸಕ್ತಿನೇ ಇಲ್ಲ ಅಂದಮೇಲೆ ಜ್ಞಾನಧನನೂ ನೀವು ಸಂಪಾದನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ನಾವು ನಮ್ಮ ರೋಲು ರೆಡಿ ಮಾಡ್ಕೊಳ್ತಾ ಇದ್ದೀವಿ 84 ಜನ್ಮಕ್ಕೆ ಕೂಡ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಆ ಜಾಗೃತಿ ಇರಬೇಕು. ಪರಮಾತ್ಮ ಸಿಕ್ಕಿದ್ದಾರೆ ಅಂದಮೇಲೆ ಸಂಗಮ ಯುಗದ ಶ್ರೇಷ್ಠತೆ ಏನಾಗಿದೆ, ನಾನು ಆತ್ಮ ಹೇಗೆಲ್ಲ ತಂದೆಯಿಂದ ಶಕ್ತಿಯನ್ನು ಪಡ್ಕೋಬೇಕು, ಜ್ಞಾನದ ಆಧಾರದಲ್ಲಿ ಹೆಂಗೆ ನನ್ನ ಪಾತ್ರವನ್ನು ನಾನು ಅಭಿನಯ ಮಾಡಬೇಕು, ತಂದೆ ನೆನಪಿನಲ್ಲಿ ಹೆಂಗೆ ನನ್ನ ವಿಕರ್ಮಗಳನ್ನು ವಿನಾಶ ಮಾಡ್ಕೋಬೇಕು ಅಂತ ಆ ಜಾಗೃತಿ ಇದ್ದಲ್ಲಿ ಜ್ಞಾನ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಆಗುತ್ತೆ, ಯೋಗದಿಂದ ವಿಕರ್ಮಗಳು ಕೂಡ ವಿನಾಶ ಆಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಟೂಡೆಂಟ್ ಕಿ ಚಲನ್ ಬಿ ಟೀಚರ್ಸ್ देखते. ಸೊ ಪ್ರತಿಯೊಂದು ಮಾತು ಬಾಬಾರವ್ರಿಗೆ ಗೊತ್ತು ಯಾವ ರೀತಿ ಮಕ್ಕಳು ಪುರುಷಾರ್ಥ ಮಾಡ್ತಾರೆ ಅಂತ. ಬಾಬಾ ಆಗಿದ್ದಾರೆ ಹೆವೆನ್ ಮೇ ಯ ವಿಕಾರ ಹೋತೆ ನಹಿ. ಸ್ವರ್ಗದಲ್ಲಿ ಯಾವುದೇ ವಿಕಾರಗಳು ಇರಲ್ಲ, ಅದು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ. ತೋ ಕಹಾ ಜಾತಾ ಹೈ ಯೇ ಶೈತಾನ್ ಕಿ ರಾಜ್ಯ ಹೈ. ಇದು ಶೈತಾನಿನ ರಾಜ್ಯ ಅಂತಾರೆ, ಅಂದರೆ ರಾವಣನ ರಾಜ್ಯ. ಯಾಕಂದರೆ ಇದು ಹಳೆಯ ಪ್ರಪಂಚ ಆಗಿದೆ. ತಂದೆ ಬಂದಿದ್ದಾರೆ ಹೊಸ ಪ್ರಪಂಚ ನವಯುಗವನ್ನು ಸ್ಥಾಪನೆ ಮಾಡೋದಕ್ಕೆ. ಅಚ್ಚಾ, ಓಂ ಶಾಂತಿ. ಬಾಬಾ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ, ಪಢಾಯಿ ಮೇ ಬಹುತ್ ಕಮಾಯಿ ಹೈ, ಇಸ್ಲಿಯೇ ಕಮಾಯಿ ಖುಷಿ ಖುಷಿ ಸೇ ಕರ್ನಿ ಹೈ. ವಿದ್ಯೆ ಸೋರ್ಸ್ ಆಫ್ ಇನ್ಕಮ್ ಆಗಿದೆ, ಹಾಗಾಗಿ ಬಹಳ ಖುಷಿಯಿಂದ ವಿದ್ಯೆಯನ್ನು ಓದಿ ಅಂತಾರೆ ಬಾಬಾ. ಧಾರಣೆ ಮಾಡ್ಕೊಳ್ಳಿ. पढ़ते समय कभी भी उबासी आदि ना आए, बुद्धि योग इधर उधर ना भटके. ನಾವು ಯಾವಾಗ ಯಾವುದಾದ್ರೂ ವಿಷಯದ ಮೇಲೆ ನಮ್ಮ ಗಮನ ಇದ್ದಲ್ಲಿ ನಮಗೆ ಅಲ್ಲೇ ಇರುತ್ತೆ ಕಾನ್ಸಂಟ್ರೇಷನ್ನು. ಆಕಳಿಕೆ ಬರೋದು ಅಥವಾ ಏನೋ ಸುಸ್ತಾಗೋದು, ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಇದೆಲ್ಲ ಏನು ಗುರುತಾಗಿದೆ ಅಂದರೆ ನನಗೆ ಆ ಒಂದು ಸಬ್ಜೆಕ್ಟ್ ಮೇಲೆ ಆಸಕ್ತಿ ಇಲ್ಲ, ಬಾಬಾ ಏನು ತಿಳಿಸ್ತಾ ಇದ್ದಾರೋ ಅದನ್ನು ನಾನು ಗ್ರಹಿಸ್ಕೊಳ್ತಾ ಇಲ್ಲ ಅಂತ ಅರ್ಥ ಅಂತ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ತಾ ಇದ್ದೀರಾ ಅಂದರೆ ಅಟೆನ್ಷನ್ ಜಾಗೃತಿ ಇರಲಿ ನಿಮ್ಮ ಮೇಲೆ, ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡಬಾರ್ದು. ಪಾಯಿಂಟ್ಸ್ ನೋಟ್ ಕರ್ ಧಾರಣ ಕರ್ತಾ ಇರೋ. ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ, ಧಾರಣೆ ಮಾಡಿ. ಬಾಬಾ ಯಾಕೆ ಈ ಮಾತನ್ನು ತಿಳಿಸ್ತಾ ಇದ್ದಾರೆ, ಇದರಲ್ಲಿ ಯಾವ ರಹಸ್ಯ ಅಡಗಿದೆ, ಅದ್ರ ಮೇಲೆ ಗಮನ ಕೊಟ್ಟು ಧಾರಣಾ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಎರಡನೇ ಪಾಯಿಂಟ್ ಆಗಿದೆ, ಪವಿತ್ರ ಬನ್ ಬಾಪ್ ಕೆ ದಿಲ್ ಕಾ ಪ್ಯಾರ್ ಪಾನೆ ಕಾ ಅಧಿಕಾರಿ ಬನ್ನ ಹೈ. ಪವಿತ್ರರಾಗಿ ಮತ್ತು ತಂದೆಯ ಪ್ರೀತಿಯನ್ನು ಪಡ್ಕೊಳ್ಳೋ ಅಧಿಕಾರಿಗಳಾಗಿ ಅಂತಾರೆ. ಒಂದಿದೆ ನಾವು ತಂದೆಯನ್ನು ಪ್ರೀತಿ ಮಾಡೋದು, ಇನ್ನೊಂದು ಬಾಬಾ ನಮ್ಮನ್ನು ಪ್ರೀತಿ ಮಾಡೋದು. ಬಾಬನ ಪ್ರೀತಿ ಬೇಕು ಅಂದರೆ ನನ್ನ ಆತ್ಮ ಪವಿತ್ರ ಆಗ್ತಾ ಹೋಗಬೇಕು, ಆಜ್ಞಾಕಾರಿಯಾಗಿರಬೇಕು, ವಫಾದಾರ ಆಗಿರಬೇಕು. ಆಗ ಬಾಬಾರವ್ರ ಪ್ರೀತಿ ಸಿಗೋದಕ್ಕೆ ಸಾಧ್ಯ. ಸರ್ವಿಸ್ ಮೇ ಹೋಶಿಯಾರ್ ಬನ್ನ ಹೇ, ಅಚ್ಚಿ ಕಮಾಯಿ ಕರ್ನಿ ಹೇ ಅವ್ರ ಕರಾನಿ ಹೇ. ಸರ್ವಿಸಲ್ಲಿ ತತ್ಪರರಾಗಿರಬೇಕು, ನೀವು ಸಂಪಾದನೆ ಮಾಡ್ಕೋಬೇಕು ಜ್ಞಾನಧನವನ್ನು, ಮತ್ತು ಬೇರೆಯವ್ರಿಗೂ ಸಂಪಾದನೆ ಮಾಡಿಸ್ಬೇಕು. ವರದಾನ ಆಗಿದೆ, ಮರುಜೀವಿ ಜನ್ಮ ಕಿ ಸ್ಮೃತಿ ಸೇ ಸರ್ವ ಕರ್ಮ ಬಂಧನೋं को समाप्त करने वाले ಕರ್ಮಯೋಗಿ ಭವ. ಮರುಜೀವಿ ಎಂಬ ಈ ಸ್ಮೃತಿಯ ಆಧಾರದಿಂದ ಸರ್ವ ಕರ್ಮಬಂಧನಗಳನ್ನು ಸಮಾಪ್ತಿ ಮಾಡಿ. ಯಾಕಂದರೆ ಮರುಜೀವಿ ಅಂದ್ರೇ ಬಾಬಾ ಏನು ತಿಳಿಸ್ತಾ ಇದ್ದಾರೆ, ನಾನು ಆತ್ಮ, ಈ ದೇಹ ನಾನಲ್ಲ, ನಾನು ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ ಅನ್ನೋ ಆ ಸ್ಮೃತಿಯಲ್ಲಿದ್ದೀನಿ ಅಂದ್ರೇ
ನಾನು ಹಿಂದೆ ಮಾಡಿರುವಂಥ ಎಲ್ಲ ಕರ್ಮಗಳಿಂದ, ಆ ಬಂಧನಗಳಿಂದ ಮುಕ್ತ ಆಗ್ತಾ ಇದ್ದೀನಿ. ಆತ್ಮಾಭಿಮಾನಿ ಆಗಿದ್ದು ಪ್ರತಿ ಕರ್ಮವನ್ನು ನಾನು ಮಾಡಿದಾಗ ಕರ್ಮ ಬಂಧನದಿಂದ ಈ ಸಂಗಮ ಯುಗದಲ್ಲೂ ಮುಕ್ತವಾಗಿರ್ತೀನಿ. ಮತ್ತು ಹಿಂದಿನ ಕರ್ಮಗಳನ್ನೆಲ್ಲ, ಬಂಧನಗಳನ್ನೆಲ್ಲ ತಂದೆಯ ನೆನಪಿನಿಂದ ಆತ್ಮಾಭಿಮಾನಿಯಾಗಿ ನನ್ನ ಬಂಧನಗಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ. तो सर्व कर्म बंधनों को समाप्त करने वाले कर्म ಯೋಗಿ. ಸರ್ವ ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡಬೇಕು, ಅದು ಕರ್ಮ ಯೋಗಿ. ಪ್ರತಿಯೊಂದು ಕರ್ಮವನ್ನು ಮಾಡ್ತಾ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸ್ತಾ ಇದ್ದಾಗ ನಾನು ಕರ್ಮಯೋಗಿ ಆಗ್ತೀನಿ. ನಿಮಿತ್ತ ಭಾವನೆಯಿಂದ, ಅಟ್ಯಾಚ್ಮೆಂಟ್ಸ್ ಇಲ್ಲದೆ ಪ್ರತಿಯೊಂದು ಕರ್ಮವನ್ನು ಮಾಡಬೇಕು. ಆಗ ನಾವು ಮರುಜೀವಿಗಳು ಅಂತ ಭಾವ ತಿಳಿಸ್ತಾ ಇದ್ದಾರೆ. ವರದಾನದ ವಿಸ್ತಾರ ಆಗಿದೆ. ये मरुजीव दिव्य जन्म कर्म बंधनी जन्म नहीं. ಈ ಮರುಜೀವ ದಿವ್ಯ ಜನ್ಮ ಅಂದ್ರೇ ಕರ್ಮ ಬಂಧನ ಮಾಡಿಕೊಳ್ಳುವಂಥ ಜನ್ಮ ಅಲ್ಲ, ಇದು ಕರ್ಮದಿಂದ ಬಂಧನ ಮುಕ್ತ ಮಾಡಿಕೊಳ್ಳುವಂತಹ ಜೀವನ ಆಗಿದೆ. ಈ ಕರ್ಮಯೋಗಿ ಜನ್ಮ ಇದು ಕರ್ಮ ಮಾಡ್ತಾ, ಯೋಗದಲ್ಲಿ ಇರ್ತಾ ಕರ್ಮವನ್ನು ಮಾಡಿಕೊಳ್ಳುವಂಥ ಜೀವನ ಆಗಿದೆ. इस अलौकिक दिव्य जन्म में ब्राह्मण आत्माएं स्वतंत्र है ना कि परतंत्र. ನೋಡಿ, ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ, ಇಲ್ಲಿ ಅಲೌಕಿಕ ಬ್ರಾಹ್ಮಣ ಜೀವನವನ್ನು ಜೀವಿಸ್ತಾ ಇದ್ದೀನಿ ಅಂದರೆ ನಾನು ಆತ್ಮ ಸ್ವತಂತ್ರವಾಗಿರಬೇಕು. ಸ್ವತಂತ್ರ, ಸ್ವಯಂ ನಾನು ಆತ್ಮ ತಂತ್ರದಲ್ಲಿ ಸಿಕ್ಕಾಕೊಂಡಿದ್ದೀನಿ, ದೇಹದ ಅಭಿಮಾನ ವಿಕಾರಗಳಲ್ಲಿ. ಈಗ ನನ್ನ ಆತ್ಮ ಅದರಿಂದ ಹೊರಬರಬೇಕು. ಪರತಂತ್ರ ಮಾಡೋದು ಬೇಡ. ಪರ ಅಂದ್ರೇ ಈ ದೇಹ. ಈ ದೇಹದಲ್ಲಿ ಬಂದು, ದೇಹದ ಅಭಿಮಾನದಲ್ಲಿ ಬಂದು, ನಾನು ಅಭಿಮಾನದಲ್ಲಿ ಬಂದು ವಿಕರ್ಮಗಳನ್ನು ಮಾಡಿದ್ದೀನಿ. ಹಾಗಾಗಿ ಈಗ ಆತ್ಮ ಸ್ವತಂತ್ರ ಆಗಿದೆ. ಹಾಗಿದ್ಮೇಲೆ ಆತ್ಮಾಭಿಮಾನಿಯಾಗಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ये देह लोन में ली हुई है, सारे विश्व की सेवा के लिए पुराने शरीर में बाप शक्ति भर कर चला रहे हैं. ಇವಾಗ ಈ ಮರುಜೀವಿ ಜೀವನದ ಈ ಶರೀರ ಏನು ಸಿಕ್ಕಿದೆಯೋ ಇದಕ್ಕೆ ಬಾಬಾ ಸಕಾಶ ತುಂಬ್ತಾ ಇದ್ದಾರೆ, ಶಕ್ತಿ ತುಂಬ್ತಾ ಇದ್ದಾರೆ. ನಾನು ಆತ್ಮ ವಿಶ್ವ ಕಲ್ಯಾಣಕಾರಿ ಆಗಿದ್ದೀನಿ, ಬಾಬಾರವರ ವಿಶ್ವ ಪರಿವರ್ತನೆ ಕಾರ್ಯಕ್ಕೆ ಸಹಯೋಗಿ ಆಗಿದ್ದೀನಿ ಅನ್ನೋ ಆ ಸ್ಮೃತಿಯಲ್ಲಿ ಇರಿ. ತಿ ಬರ್ಕರ್ ಚಲಾ ರಹೆ हैं, जिम्मेवारी बाप की है ना कि आपकी. बाबा ने डायरेक्शन दिया है कि कर्म करो, आप स्वतंत्र हो, चलाने वाला चला रहा है. इसी विशेष धारणा से कर्म बंधनों को समाप्त कर कर्मयोगी बनो. ನೋಡಿ, ಬಾಬಾನ ಡೈರೆಕ್ಷನ್ ಆಗಿದೆ. ಬಾಬಾರವರೇ ಈ ಶರೀರವನ್ನು ನಡೆಸುವಂಥವರಾಗಿದ್ದಾರೆ. ಹಾಗಾಗಿ ಸ್ವತಂತ್ರರಾಗಿರಿ, ಬಾಬಾರವರ ಜೊತೆಗಾರರಾಗಿರಿ. ಬಾಬಾ ನಡೆಸ್ತಾ ಇದ್ದಾರೆ, ನಾನು ಬಾಬಾರವರ ಡೈರೆಕ್ಷನಿನ ಅನುಸಾರ ನಡೆಯುವಂಥ ಮಗು ಆಗಿದ್ದೀನಿ ಅನ್ನೋ ಈ ವಿಶೇಷ ಧಾರಣೆ ನಿಮ್ಮಲ್ಲಿದ್ದು ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡಿ ಕರ್ಮಯೋಗಿಗಳಾಗಿ ಪರಿವರ್ತನೆ ಆಗಿ. ಶ್ಲೋಗನ್ ಆಗಿದೆ, ಸಮಯ ಕಿ ಸಮಾಪ್ತಿ ಕಾ ಫೌಂಡೇಶನ್ ಹೇ ಬೇಹದ್ ಕಿ ವೈರಾಗ್ಯ ವೃತ್ತಿ. ಬಾಬಾ ಹೇಳ್ತಾರೆ, ಸಮಯದ ಸಮೀಪತೆಯ ಫೌಂಡೇಶನ್ ಆಗಿದೆ ಬೇಹದಿನ ವೈರಾಗ್ಯದ ವೃತ್ತಿ. ಈಗ ಸಮಯ ಸಮೀಪ ಬಂದಿದೆ ಅಂದರೆ ನಮ್ಮಲ್ಲೂ ಕೂಡ ಬೇಹದಿನ ವೈರಾಗ್ಯದ ವೃತ್ತಿ ಇರಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಇದಾಗಿದೆ ಸಮೀಪ್ತಕ ಫೌಂಡೇಶನ್. ಪುನರಾವರ್ತನ ಸಮಯ ಅಲ್ವಾ ಇದು. ನನ್ನ ಆತ್ಮ ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನಾನಾತ್ಮ ಪರಮಾತ್ಮನ ಸಂತಾನ ಆಗಿದ್ದೀನಿ. ನಾನಾತ್ಮ ಪರಂಧಾಮದ ನಿವಾಸಿಯಾಗಿದ್ದೀನಿ ಅನ್ನೋ ಈ ಸ್ಮೃತಿ ಸದಾಕಾಲ ನಿಮ್ಮ ಮನಸ್ಸಿನಲ್ಲಿರಲಿ. ನಾನಾತ್ಮ ಈ ಸ್ಮೃತಿಯಲ್ಲಿರ್ತಾ ತಂದೆ ತಿಳಿಸಿರುವಂಥ ಪ್ರತಿ ಮಾತನ್ನು ಧಾರಣೆ ಮಾಡಿಕೊಂಡು ಯೋಗದ ಆಧಾರದಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವಂಥ ಆತ್ಮಗಳಾಗಿ ಪರಿವರ್ತನೆ ಆಗಬೇಕಾಗಿದೆ. ಓಂ ಶಾಂತಿ. ಓಂ ಶಾಂತಿ.